ತುಮಕೂರಿನಲ್ಲೊಬ್ಬ ಹುಟ್ಟುಕೊಂಡಿದ್ದಾನೆ ಡೋಂಗಿ ಸ್ವಾಮೀಜಿ. ಕೆಂಗನಪಾಳ್ಯ ಗೊರವನಹಳ್ಳಿ ಹತ್ರ ಇರುವಂತಹ ಶ್ರೀ ರಕ್ತ ಚೌಡೇಶ್ವರಿ ಪೀಠ. ಇವರು ಪಂಡಿತ್ ರಾಜನ್ ತಿಮ್ಮಯ್ಯ ಅಂತ. ಮಂತ್ರಕ್ಕೆ ಮಾವಿನಕಾಯಿಯ ಉದ್ರಲ್ಲ, ನೀವು ಈ ಕಟ್ಲೆ ತಗೊಂಡೋಗಿ ನಿಂಬೆಹಣ್ಣು ತಗೊಂಡೋಗಿ ತಲೆದಿಂಬಲ್ಲಿ ಹುಷಾರಾಗ್ಬಿಡುತ್ತೆ ಅಂತ ಹೇಳ್ತಿರಲ್ಲ. ಮೂಢನಂಬಿಕೆನ ಜನಗಳ ತಲೆಗೆ ಯಾಕೆ ತುಂಬ್ತಾ ಇದ್ದೀರಾ? ಮೂಢನಂಬಿಕೆ ಇದ್ರೆ ತೋರಿಸಿ. ಏನಿದೆಲ್ಲ ಯಾವುದು ಇದೆಲ್ಲ ಏನು ಮೂಢನಂಬಿಕೆ ನಡೆಸ್ತಾ ಇರೋದಲ್ವಾ? ತಮಗೆ ಮೂಢನಂಬಿಕೆಯಿಂದ ಪಾಪ ನಮ್ಮ ಹುಡುಗಂಗ ಅವನಿಗೆ ಮಾತು ಬರಲ್ಲ ಸ್ವಾಮಿ, ಬರ್ಸ್ಬಿಡಿ. ಇವತ್ತಿಲ್ಲಿ ನೀವು ಬರ್ತೀರಾ ಅಂತ ಗೊತ್ತಿಲ್ಲ. ಎಂತಹದ್ದೇ ಕಷ್ಟ ಇರಲಿ ಪರಿಹರಿಸ್ತೀನಿ ಅಂತ ಪೊಂಗಿ ಊದೋ ಕಳ್ಳ ಸ್ವಾಮಿ. ನಿಮ್ಗೆ ಶಕ್ತಿ ಇದೆ, ಅಷ್ಟೊಂದು ಸೇವೆ ಮಾಡ್ತೀವಿ, ದೇವ್ರಿಗೇನೆ ಶಕ್ತಿ ತುಂಬೋಷ್ಟು ನಿಮ್ಮ ಹತ್ರ ಶಕ್ತಿ ಇದೆ ಅಂದ್ಮೇಲೆ ನಮ್ಮ ದೈವಿ ಶಕ್ತಿನ ಉಪಯೋಗಿಸ್ಬಿಟ್ಟು ನಮಗೂ ಏನಾದ್ರು ತೋರಿಸಿ ಸರ್. ಈಗ ನಿಂಬೆಹಣ್ಣು ಎತ್ಕೊಂಡ್ ಬರುತ್ತೆ ಅಂತ ಹೇಳ್ತೀರಿ, ಹೌದು ತೋರಿಸಿ ನಮಗೂ. ಇವರು ಜನಗಳ ಹತ್ರ ದುಡ್ಡು ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರೋ ಶಕ್ತಿ ಉಪಯೋಗಿಸಿ ಒಂದು ಇರುವೆ ನಿಲ್ಸಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಮೌಢ್ಯತೆ ನಿಷೇಧ ಇದ್ರೂ ಇಲ್ಲಿ ಮಾತ್ರ ನಡೆಯುತ್ತಂತೆ ಭಯಂಕರ ವಾಮಾಚಾರ. ನಮ್ಮ ದೇವಸ್ಥಾನಕ್ಕೆ 3 ವರ್ಷದಿಂದ ಬರ್ತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ಮಗುವಾಗಿದೆ. ಈಗ ಅವ್ರಿಗೆ ಮಗುವಾಗಿರೋದೇ ಇವ್ರಿಗೊಂದು ಬಂಡವಾಳ. ನಾನು ಪವಾಡ ಪುರುಷ. ಇವರು ಆಗ ಸ್ಟೇಟಸ್ಗಳು ಹೆಂಗಿರ್ತವೆ ಅಂತಂದ್ರೆ, DKಶಿ ನಾನು CM ಆಗ್ತಾರೆ ಅಂತ ಹೇಳಿದೀನಿ, DKಶಿ CM ಆಗ್ತಾರೆ. ನಿಮ್ ಕೆಲಸ ಆಗಬೇಕು ಅಂತಂದ್ರೆ VIP ಟೋಕನ್ 3000 ಬರೋ. ನೀವೇನಾದ್ರೂ ನಾರ್ಮಲ್ ಟೋಕನ್ ಅಂತೀರಾ ಅಂದ್ರೆ 1000. ನಿಮ್ಗೆ ಎಕ್ಸ್ಟ್ರಾ ಕಾರ್ಯಗಳು ಮಾಡಬೇಕು ಅಂತಂದ್ರೆ 15,000, 20,000, 30,000. ನಿಮ್ಮ ಹತ್ರ ಏನ್ ಪವರ್ ಇದೆ ಅಂತ ಬಂದವ್ರ ಹತ್ರ 5,000, 10,000, 20,000, 30,000 ಇಸ್ಕೊಂತೀರಾ? ಇದು ಈ ಥರ ಹಿಂಗಿದೆ. ಮನುಷ್ಯ ಓಡಾಡಲ್ಲ, ಕೈ ಕಾಲು ಸ್ವಾಧೀನ ಇಲ್ಲ, ಸೊಂಟ ಸ್ವಾಧೀನ ಇಲ್ಲ ಅಂತ ಕೇಳೋದಕ್ಕೆ 3 ಲಕ್ಷ ಕೇಳಿರಿ ಸರ್. ರೆಡಿ ಆಗುತ್ತೆ, ನಾನು ಮಾಡಿಕೊಡ್ತೀನಿ. ಜನರಿಗೆ ವಾಮಾಚಾರ ಬಲಿ ಹೆಸರು ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ವಂಚನೆ. ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡಪ್ಪ, ಈ ಮನುಷ್ಯನ ಬಗ್ಗೆ ಮಾತಾಡಿದವರು 5 ಜನ ಊರಲ್ಲಿ ಸತ್ತೋದ್ರು ಇವ್ರು ಬರೋದ್ರೊಳಗೆ ಅಂತ. ಈಗ ನಾನು ಪಾಪ ಇವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ. ಇವ್ರಿಗೆ ಅಷ್ಟೊಂದು ಶಕ್ತಿ, ಅಗಾಧವಾದ ಶಕ್ತಿ ಇದ್ರೆ ಇಲ್ಲಿಂದ ಹೋಗೋದ್ರೊಳಗೆ ಸಾಯಿಸ್ಬಿಡ್ಲಿ. ನನಗೆ ಹುಡುಗಿ ಒಪ್ಕೊಂಡಿದ್ದಾರೆ, ಅವ್ರ ಮನೆಯವ್ರು ಒಪ್ತಿಲ್ಲ ಅಂತಂದ್ರೆ 15,000 ಫಸ್ಟ್ ಬಂದಾದ್ಮೇಲೆ 10,000, 5,000 ಈ ತರ. ಈ ರೀತಿ ಇವರೆಲ್ಲ ಕೆಲಸ ಮಾಡ್ಕೊಂಡು ಇದನ್ನ ದೇವರ ಆರಾಧನೆ ಅಂತ ಹೇಳ್ತಾರೆ. ಒಂದು ಟೋಕನ್ 1,000. ಇಲ್ಲಿ ಓಡಾಡೋದಾರೆ ಬರೀ ನಿಂಬೆಹಣ್ಣು ತುಳಿಯೋದು, ಮಾಟ ಮಂತ್ರ ಮಾಡೋದು. ನಮಗೆ ಜನಗಳಿಗೆ ತೊಂದರೆ ಆಗಬಾರ್ದು. ಎಸ್, 21ನೇ ಶತಮಾನದಲ್ಲಿದ್ರೂ ಕೂಡ ಮೂಢನಂಬಿಕೆ ಅನ್ನೋದು ಮಾತ್ರ ಕಮ್ಮಿ ಆಗಿಲ್ಲ. ದೇವರ ಮೇಲೆ ಭಕ್ತಿ ಇರಬೇಕು, ಆದರೆ ದೇವರ ಹೆಸರಲ್ಲಿ, ನಾನಾ ಪೂಜೆ ಹೆಸರಲ್ಲಿ ಜನರಿಗೆ ಮಂಕು ಬೂದಿ ಎರಗ್ತಾ ಇರೋದು ಇನ್ನೂ ನಿಂತಿಲ್ಲ. ಇವರಿಗೆ ಜನರ ಕಷ್ಟವೇ ಬಂಡವಾಳ ಮಾಡಿಕೊಂಡು ನನಗೆ ದೇವಿ ಕೃಪೆ ಇದೆ, ಆ ಪೂಜೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಪೊಂಗಿ ಊದಿ ಜನರಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡ್ತಾ ಇರೋ ಬುರುಡೆ ಸ್ವಾಮಿಯ ಅಸಲಿಯತ್ತನ್ನ ಪ್ರಜಾಶಕ್ತಿ ಟಿವಿ ಬಯಲು ಮಾಡ್ತಿದೆ. ಹಾಗಾದ್ರೆ ಆ ಡೋಂಗಿ ಸ್ವಾಮೀಜಿಯ ಹಿಸ್ಟ್ರಿಯನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ. ಹೀಗೆ ದೇವಿ ಮುಂದೆ ನಿಂತಿರೋ ವ್ಯಕ್ತಿ ಹೆಸರು ಪಂಡಿತ್ ರಾಜನ್ ತಿಮ್ಮಯ್ಯ ಅಂತ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಬಳಿಯ ಕೆಂಗನಪಾಳ್ಯದಲ್ಲಿ ಕೆಲ ದಿನಗಳ ಹಿಂದಷ್ಟೇ ರಕ್ತ ಚೌಡೇಶ್ವರಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು, ಈ ದೇವಾಲಯಕ್ಕೆ ಬಂದ್ರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಪ್ರಮೋಷನ್ ಮಾಡಿದ್ರು. ಈ ವಿಡಿಯೋವನ್ನ ನೋಡಿರೋ ಅಮಾಯಕ ಜನರು ದೂರದ ಚಿಕ್ಕಮಗಳೂರು, ಬೀದರ್, ಗುಲ್ಬರ್ಗಾ, ಚಿಂತಾಮಣಿ, ಕೋಲಾರ, ಕೊಳ್ಳೇಗಾಲ, ಚಾಮರಾಜನಗರ ಸೇರಿ ಅಂತರ್ರಾಜ್ಯದಿಂದ ಬರ್ತಿದ್ದಾರೆ. ಇನ್ನು ಅದ್ಯಾವಾಗ ಜನರು ಹೆಚ್ಚಾದ್ರೋ ದೇವಿ ದರ್ಶನಕ್ಕೂ ಟೋಕನ್ ಮಾಡಿದ್ರು. ಮಾಮೂಲಿ ಟೋಕನ್ ಆದ್ರೆ 1,000 ರೂಪಾಯಿ, ವಿಐಪಿಗೆ 3,000 ರೂಪಾಯಿ ಫಿಕ್ಸ್ ಮಾಡಿದಾರಂತೆ. ಸಾಲದಕ್ಕೆ ಮೌಢ್ಯತೆ ನಿಷೇಧ ಇದ್ರೂ ಕೂಡ ಜನರ ಕಷ್ಟ ಬಗೆಹರಿಸ್ತೀವಿ ಅಂತ ಸಾವಿರಾರು ಲಕ್ಷಾಂತರ ರೂಪಾಯಿ ಪಡೆದು ವಾಮಾಚಾರ ಮಾಡ್ತಾ ಇದ್ದಾರಂತೆ. ಇದರಿಂದ ಗ್ರಾಮಸ್ಥರು ಭಯದಲ್ಲೇ ಜೀವನ ಮಾಡ್ತಿದ್ದಾರಂತೆ.
ಇನ್ನು ಡೋಂಗಿ ಸ್ವಾಮೀಜಿ ರಾಜನ್ ತಿಮ್ಮಯ್ಯ ತಾನು 27 ವರ್ಷದಿಂದ ದೇವರ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀನಿ. ನಮ್ಮ ತಾತನ ಕಾಲದಿಂದಲೂ ಕೂಡ ಜ್ಯೋತಿಷ್ಯ ವಿದ್ಯೆಯನ್ನ ಕಲಿತು ಪ್ರಯೋಗ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಬುರುಡೆ ಬಿಡ್ತಿರೋ ರಾಜನ್ ಅಸಲಿಗೆ ಕೆಲವು ತಿಂಗಳಿನಿಂದ ಮಾತ್ರ ಸ್ವಾಮೀಜಿಯಾಗಿ ಬದಲಾಗಿದ್ದಾರೆ. ಈ ಡೋಂಗಿ ಸ್ವಾಮೀಜಿಯ ಅಸಲಿಯತ್ತನ್ನ ಪ್ರಜಾಶಕ್ತಿ ಟಿವಿ ಬಯಲು ಮಾಡ್ತಿದೆ. ಹೌದು, ಅಸಲಿಗೆ ಪಂಡಿತ್ ರಾಜನ್ ಕೆಲವು ವರ್ಷಗಳ ಹಿಂದೆ ಸಾಮಾನ್ಯ ವ್ಯಕ್ತಿಯಂತೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂತೆ. ಅಲ್ಲದೆ ಹ್ಯೂಮನ್ ರೈಟ್ಸ್ನ ತಾಲೂಕು ಅಧ್ಯಕ್ಷನಾಗಿದ್ದು ಹ್ಯೂಮನ್ ರೈಟ್ಸ್ನಲ್ಲಿದ್ದುಕೊಂಡೇ ಸ್ವಾಮೀಜಿಯಾಗಿ ಬದಲಾಗಿ ಮುಗ್ಧ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಏನೋ ಸಮಸ್ಯೆ ಅಂತ ದೂರದ ಊರುಗಳಿಂದ ಜನರು ಈ ರಕ್ತಚೌಡೇಶ್ವರಿ ದೇಗುಲಕ್ಕೆ ಬರ್ತಾ ಇದ್ದು ಜನರ ಕಷ್ಟದ ಪರಿಹಾರಕ್ಕೆ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾನಂತೆ. ಜನರ ಕಷ್ಟ ಜಾಸ್ತಿ ಇದ್ರೆ ಲಕ್ಷ ಹಣ ಪಡೆದುಕೊಳ್ತಾ ಇದ್ದಾರಂತೆ. ಅಲ್ಲದೆ ಊರಿನ ತುಂಬ ನಿಂಬೆಹಣ್ಣು ತುಳಿದು ವಾಮಾಚಾರ ಮಾಡ್ತಿದ್ದಾರೆ. ಅಲ್ಲದೆ ಅಮಾವಾಸ್ಯೆ ಹುಣ್ಣಿಮೆ ಎಂದು ಕುರಿ ಕೋಳಿಯನ್ನ ಬಲಿ ಪಡಿತಾ ಇದ್ದಾರಂತೆ. ಇದರಿಂದ ಊರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಗ್ರಾಮಸ್ಥರೊಬ್ಬರು ಅಳಲು ತೋಡಿಕೊಂಡ್ರೆ, ಮತ್ತೊಬ್ಬರು ನಮ್ಮ ಜಮೀನನ್ನೇ ಅವರಿಗೆ ಮಾರಾಟ ಮಾಡಿದ್ದೆ, ಆದರೆ ಅವರು ದೇವಸ್ಥಾನ ಮಾತ್ರ ನಿರ್ಮಾಣ ಮಾಡದೆ ವಾಮಾಚಾರ ಮಾಡ್ತಿದ್ದಾರೆ. ಆದರೆ ಇವರು ಮಾಡಿಕೊಡೋ ಪರಿಹಾರದಿಂದ ಯಾವುದೇ ಕಷ್ಟ ಬಗೆಹರಿತಾ ಇಲ್ಲ. ಇನ್ನು ಇವರು ಮಾಡೋ ವಾಮಾಚಾರವನ್ನ ಪ್ರಶ್ನೆ ಮಾಡಿದ್ರೆ ಊರಿನವರಿಗೆ ಧಮಕಿ ಹಾಕ್ತಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು. ಈಗ ಗೊರನಹಳ್ಳಿ ಹಚ್ಚಲ್ಲಿ 5 ದೇವಸ್ಥಾನ ಇದ್ದಾವೆ. 5 ದೇವಸ್ಥಾನದಲ್ಲಿ ಈ ರೀತಿ ಯಾವುದೂ ನಡೀತಾ ಇಲ್ಲ. ಇಲ್ಲಿ ನಡೀತಕ್ಕಂಥದ್ದೆಲ್ಲ ಬರೀ ಸುಳ್ಳು, ಮೋಸ, ದಗ. ಈ ಅಪ್ಪ ನಮ್ಮ ಜಮೀನು ತಗೋಬೇಕಾದ್ರೆ ಕೃಷಿ ಉದ್ದೇಶಕ್ಕೆ ತಗೊಂತೀನಿ ಅಂತ ಹೇಳಿ ಈಗ ಅದನ್ನು ಯಾವುದೋ ರಕ್ತ ಚೌಡೇಶ್ವರಿ ಅಂತ ಮಾಡ್ಕೊಂಬಿಟ್ಟು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದರೆ ಮರಿ ಹೊಡೆಯೋದು, ಕೋಳಿ ಇದು ಮಾಡೋದು, ರಕ್ತ ದೋಕಳಿ ಎಲ್ಲ ನಡೀತಾ ಇತ್ತಲ್ಲಿ. ನಮಗಂತೂ ಭಾಳ ಮನಸ್ಸಿಗೆ ತುಂಬ ಕಿರಿಕಿರಿ ಆಗಿಬಿಟ್ಟಿದೆ. ದೇವಸ್ಥಾನದ ಪ್ರಾಬ್ಲಮ್ ಅಂದರೆ ಭಾಳ ಕಿರಿಕಿರಿ ಸಹ ಏನಿಲ್ಲ. ನಾವು ನೋಡಿ ನಾನೇ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಬೆಂಗಳೂರಿಂದ ಒಂದು ಕೇಸ್ ಕರೆಸಿದ್ದೆ. ಅವರು ಟೀಚರು ಸುರೇಶ್ ಅಂತೇಳಿ ಅವ್ರನ್ನ ಕರ್ಕೊಬಂದು ಅವ್ರಿಗೆ ಓಡಾಡೋಕ್ಕಾಗಲ್ಲ, ಇದನ್ನ ಗಾಲಿ ಒಳಗೆ ಕರ್ಕೊಂಡೋದ್ವಿ. ಗಾಲಿ ಒಳಗೆ ನೋಡಿದ್ರು, ಗಾಲಿ ದೇವಸ್ಥಾನ ಮುಂದಕ್ಕೆ ತೊಗೊಂಡೋದ್ರು, ತಡೆ ಹೊಡೆದ್ರು, 600 ರೂಪಾಯಿ ಇಸ್ಕೊಂಡ್ರು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದು ಈ ಥರ ಹಿಂಗಿದೆ, ಮನುಷ್ಯ ಓಡಾಡಲ್ಲ, ಕೈ ಕಾಲು ಸ್ವಾಧೀನ ಇಲ್ಲ, ಸೊಂಟ ಸ್ವಾಧೀನ ಇಲ್ಲ ಅಂತ ಕೇಳೋದಕ್ಕೆ 3 ಲಕ್ಷ ಕೇಳಿರಿ ಸರ್. ರೆಡಿ ಆಗುತ್ತೆ, ನಾನು ಮಾಡಿಕೊಡ್ತೀನಿ. ಈ ಊರೊಳಗೆ ನನಗೆ ಎದುರು ಬಿದ್ದರೆ ಒಂದು ನಿಂಬೆ ಗಿಡ ಉಳಿಸಲ್ಲ, ಒಂದು ಹುಣಸೆ ಗಿಡ ಉಳಿಸಲ್ಲ, ಅಲ್ಲಿ ಊರಾಗಿರೋ ಜನ ಯಾರನ್ನೂ ಉಳಿಸಲ್ಲ ಅಂತ ಅವ್ನು ಲೆಕ್ಕಾಚಾರ. ಇನ್ನೇನು ಬೇರೆ ಕೆಲಸ ಇಲ್ಲ ಅವನು. ಅದು ಹೆಂಗೆ 1000 ರೂಪಾಯಿ ದುಡ್ಡು ಯಾಕೆ ಕೊಡ್ತೀನಿ ನೀನು? ಈಗ ಮಾಟ ಮಂತ್ರ ಏನು ಮಾಡಲ್ಲ, 1000 ದುಡ್ಡು ಇಸ್ಕೊಂತೀನಿ ಅಂದರೆ ನಿನಗೆ 1 ಲಕ್ಷ ಏನು ಕಿಸ್ಕೊಂತಿ ಹೇಳಪ್ಪ? ಯಾಕೆ ಇಸ್ಕೊಂತೀನಿ ನೀನು ದುಡ್ಡು? ದೇವ್ರಿಗೆ ಕೈ ದೇವ್ರು ಒಳ್ಳೇದು ಮಾಡಿದ್ರು ನಿಮ್ಮ ಭಕ್ತಾದಿಗಳು ಅವ್ರು ಇಷ್ಟ ಬಂದಷ್ಟು ಹಾಕೋಗ್ಲಿ. ಏನು ಕಿಸ್ಕೊಂತಿ ದುಡ್ಡು ಹೇಳು? 50 ಸಾವಿರ ಕಟ್ಟುಗಳು ಇಸ್ಕೋಬೇಕಾದ್ರೆ ಏನು ಕಿಸ್ಕೊಂತಿ ನೀನು? ಕಂಡುಹಿಡಿಬೇಕಾ? ನೋಡಿ, ಇವೆಲ್ಲ ಬರೀ ಇದೇ ಆಗ್ತಿರೋದು, ಇದೇ ವಿಚಾರಗಳೇ. ನಾವೆಲ್ಲ ಇದೇ ವಿಚಾರನೇ ನೋಡ್ರಿ. ಅಮಾವಾಸ್ಯೆ ಪೌರ್ಣಿಮೆ ಎಲ್ಲನ ನೋಡಿ 3 ದಾರಿ ಕೊಡುತ್ತೆ, ನಿಂಬೆಹಣ್ಣುಗಳು ತೊಳೆಯೋದು, ಕೋಳಿ ಮಟ್ಟಿಗಳು ಹಾಕೋದು, ಇವೆಲ್ಲ ಇದೇ ವಿಚಾರಗಳೇ, ನಾವೆಲ್ಲ ಕತೆ. ಇನ್ನು ಊರಿನವರು ಹಾಗೂ ಮೋಸ ಹೋದ ಭಕ್ತರು ಪ್ರಜಾಶಕ್ತಿ ಟಿವಿಗೆ ಸಾಲು ಮಾಹಿತಿ ನೀಡಿದ್ರು. ಖಚಿತ ಮಾಹಿತಿ ಮೇರೆಗೆ ಡೋಂಗಿ ಸ್ವಾಮೀಜಿ ರಾಜನ್ ತಿಮ್ಮಯ್ಯ ಅವರ ಬಗ್ಗೆ ದಾಖಲೆಗಳನ್ನು ಕಲೆ ಹಾಕಿ ಖುದ್ದು ರಕ್ತಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಡೋಂಗಿ ಸ್ವಾಮೀಜಿಯ ಅಸಲಿ ಮುಖವಾಡವನ್ನ ಬಯಲು ಮಾಡಿದೆ. ದೇವಾಲಯಕ್ಕೆ ಬಂದಿದ್ದ ಜನರ ಮುಂದೆ ನಾನೇನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ದ ರಾಜನ್ ತಿಮ್ಮಯ್ಯ, ನಾನು ವಾಮಾಚಾರ ಮಾಡ್ತಿಲ್ಲ, ಬಲಿ ಕೊಡ್ತಿಲ್ಲ, ನಾನು ಮೂಢನಂಬಿಕೆ ಮಾತ್ರ ಮಾಡ್ತಿದ್ದೇನೆ, ಅಲ್ಲದೆ ದೇವಿಯ ಆರಾಧನೆ ಮಾಡ್ತಾ ಇದ್ದೀನಿ, ಜನರಿಗೆ ಮೂಢನಂಬಿಕೆ ತಲುಪಿಸ್ತಾ ಇಲ್ಲ ಅಂತ ಬಂಡವಾದವನ್ನ ಡೋಂಗಿ ಸ್ವಾಮಿ ಮಾಡಿದ್ರು. ಆದರೆ ದಾಖಲೆ ಸಮೇತ ಹೋಗಿದ್ದ ಪ್ರಜಾಶಕ್ತಿ ಟೀಮ್ ಡೋಂಗಿ ಸ್ವಾಮೀಜಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದು. ಪ್ರಜಾಶಕ್ತಿ ಟಿವಿ ಕೇಳಿದ ಪ್ರಶ್ನೆಗಳಿಗೆ ಸ್ವಾಮೀಜಿ ತಬ್ಬಿಬ್ಬಾದ್ರು. ಅಲ್ಲದೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಎದುರು ಹಾಕೊಂಡವರು ಸಾಯ್ತಾರೆ ಅಂತ ಬೇರೆಯವರಿಂದ ರಾಜನ್ ತಿಮ್ಮಯ್ಯ ಹೇಳಿದ್ರಂತೆ. ಇದಕ್ಕೆ ಪ್ರಜಾಶಕ್ತಿ ಟಿವಿ ನಿಮ್ಮಲ್ಲಿ ಶಕ್ತಿ ಇದ್ರೆ ನನ್ನನ್ನು ಇಲ್ಲೇ ಸಾಯುವಂತೆ ಮಾಡಿ ಅಂತ ಓಪನ್ ಚಾಲೆಂಜ್ ಹಾಕ್ತು. ಅಲ್ಲದೆ ನಿಮ್ಮಲ್ಲಿ ಶಕ್ತಿ ಇದ್ರೆ ನಮ್ಮವರೊಬ್ಬರಿಗೆ ಮಾತು ಬರ್ತಾ ಇಲ್ಲ, ಮಾತು ಬರೆಸಿ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದು ಪ್ರಜಾಶಕ್ತಿ ಟಿವಿಯ ಪ್ರಶ್ನೆಗೆ ಬುರುಡೆ ಗ್ಯಾಂಗ್ ಸೈಲೆಂಟ್ ಆಗಿ ಹೋಯಿತು. ಇವರು ನನಗೆ ಸರ್ ಎಲ್ಲಿ ಯಾವ ದೇವಸ್ಥಾನದಿಂದ ಪರಿಚಯ ನೀವು? ನನಗೆ ಅವ್ರ ಹತ್ರ ಮಾತಾಡ್ಸಿ ಕೇಳಿ, ಅವ್ರ ಅನುಭವ ಕೇಳಿ. 3 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಏನಾದ್ರು ಅನುಕೂಲ ಆಗಿದ್ಯಾ? ಅನುಕೂಲ ಆಗಿದೆ. ಈಗ ಅನುಕೂಲ ಆಗಿಲ್ಲ ಅನ್ನೋದು ಏನಾದ್ರು ತೋರಿಸ್ಬೇಕಾ ನಾನು? ಸರ್ 100 ಕೆಲಸ ಮಾಡಿದ್ರೆ 10 ಕೆಲಸ ಫೇಲ್ ಆಗ್ತವೆ. ನಾನೇ ಎಲ್ಲ ಫುಲ್ಲು ನನ್ನಿಂದನೇ ಎಲ್ಲ ಅಂತ ಯಾರೂ ಡೈರೆಕ್ಟಾಗಿ
ನಾನು ಪೂರ್ತಿ 100% ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅಂದ್ರೆ ನೀವು ಉದಾಹರಣೆ ಕೊಡ್ತಾ ಇದ್ರೆ ನಂಗೆ ನಾನು ಈಗ ನಿಮ್ಮಿಂದ ಏನು ಕೆಲಸ ಆಗದಲ್ಲೇ ದುಡ್ಡು ಕಳ್ಕೊಂಡ್ರವ್ರನ್ನ ಏನಾದ್ರು ಕರ್ಸ್ಬಿಟ್ಟು ಮಾತಾಡಿಸ್ಬೇಕಾ, ಇಲ್ಲ ಅವ್ರ ವಿಡಿಯೋ ಇದೆ ತೋರಿಸ್ಬೇಕಾ? ಸರ್ 100ರಲ್ಲಿ 10 ಭಾಗ ಯಾವ ಕೆಲಸನೂ ಹಾಗೇ ಆಗುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ. 100ರಲ್ಲಿ 90 ಭಾಗ ಆದರೂ 10% ಫೇಲೆ. ಎಲ್ಲ ವಿಭಾಗದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ, ಎಲ್ಲದರಲ್ಲೂ ನಾನು 100ಕ್ಕೆ 100 ಅಂತ ಎಲ್ಲೂ ನಾನು ಹೇಳಿಲ್ಲ. ಆಯ್ತಾ? ಇವತ್ತು ನೀವು ಈಗ ಬಂದಿದ್ದೀರಾ, ಕಣ್ಣು ಮುಂದೆ ಇರೋದು, ನಾನೇನು ನೀವು ಬರ್ತೀರಾ ಅಂತ ಗೊತ್ತಿಲ್ಲ, ನಾನೇನು ಕರ್ಸಿಲ್ಲ. ಆಯ್ತಾ? ಬಂದಿದ್ದು ಭವಿಷ್ಯ ಹೇಳೋರು ಪಾಪ ನಮ್ಗೆ ಬರೋದೇನಾದ್ರೂ ಮುಂಚೆನೇ ಗೊತ್ತಿರುತ್ತೇನೋ ಅಂತ. ಆಯ್ತಾ? ಅದು ಆ ಬೇರೆ ಲೆಕ್ಕಾಚಾರದಲ್ಲಿ ಅದು ನಾನು ನಿಮಗೆ ಕೂತು ಚೆಕ್ ಮಾಡ್ತೀನಲ್ಲ. ಭವಿಷ್ಯ ಹೇಳೋದು ಅಂದರೆ ಈಗ ನಾನು ನಾಳೆ ಬೆಳಗ್ಗೆ ನಿಮ್ಗೇನಾಗಿದೆ, ನಿಮ್ಗೇನು ಮಾಡಿದ್ದೀನಿ ಅಂತ ನಾನು ಕಂಡಿಡ್ಕೊಂಡು ಕೂತ್ಕೊಳ್ಳಲ್ಲ ಯಾರಾದ್ರೂ. ಆಯ್ತಾ? ಅಲ್ಲ, ನಮಗೆ ಭವಿಷ್ಯದ ಬಗ್ಗೆ ಅರಿವಿರುತ್ತಲ್ಲ, ನಾನು ಬರೋದು ಇಲ್ಲಿಗೆ ಏನಾದ್ರು ನಿಮಗೆ ಒಂದಿನ ಮುಂಚೆನೇ ಗೊತ್ತಿತ್ತಾ ಬರ್ತೀನಿ ಅಂತ ಏನಾದ್ರು? ಟೋಟಲ್ ಕರ್ನಾಟಕದಲ್ಲಿ ನನ್ನ ಲೆಕ್ಕಕ್ಕೆ ಇವಾಗ ನಿಮಗೆ DKC CM ಆಗ್ತಾರೆ ಅನ್ನೋದು ಗೊತ್ತಿದೆ ನಿಮ್ಗೆ? ಅಲ್ಲ DKC CM ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸ್ಟೇಟಸ್ ಹಾಕ್ತೀರಿ, ನಾನು ಈ ಥರ ಭವಿಷ್ಯ ಹೇಳಿದ್ದೆ CM ಆಗ್ತಾರೆ ಅಂತ, ಜನವರಿಲಿ CM ಆಗ್ತಾರೆ ಅಂತ ಹೇಳ್ತೀರಿ. DKC CM ಆಗೋದೇ ನಿಮಗೆ ಗೊತ್ತಿರುತ್ತೆ, ನಾನು ಇಲ್ಲಿ ಬರೋದು ನಿಮಗೆ ಗೊತ್ತಿತ್ತಾ? ಟೋಟಲ್ 7.5 ಕೋಟಿ ಜನಸಂಖ್ಯೆ ಇದ್ದಾರೆ ನನಗೆ ತಿಳಿದಂಗೆ. ಈಗ ನಿಮ್ಮಂಥ ಮೀಡಿಯಾದವರೇ ತಿಳಿಸ್ದಂಗೆ 7.5 ಕೋಟಿ ಜನಸಂಖ್ಯೆ ಬಗ್ಗೆನೂ ನಾನು ತಿಳ್ಕೊಂಡು ಕೂತ್ಕೊಳ್ಳೋವಷ್ಟು ಸಮಯ ನನಗಿಲ್ಲ. ನೀವು ಬರ್ತಿರೋ ಇಲ್ಲ ಅಜ್ಜಿ ಬರುತ್ತೋ ಅಂತ. ಭವಿಷ್ಯ ನುಡಿಯೋ ಸ್ವಾಮೀಜಿ ಅಂದ್ರೆ ಬೆಳಗ್ಗೆ ನೀನು ಅಲ್ಲ ಜನರು ಒಳತಿಗಾಗಿ ಅಂದ್ರೆ ಬೇಕಾದಂತ ಸಾಮ್ರಾಜ್ಯ ಆಳೋ ರಾಜನ ಬಗ್ಗೆ ತಿಳ್ಕೊಂತೀವಿ, ಮಳೆ ಬೆಳೆ ಬಗ್ಗೆ ತಿಳ್ಕೊಂತೀವಿ, ನಾಳೆ ಸಮಾಜಕ್ಕೆ ಬರ್ತಕ್ಕಂತ ಒಳ್ಳೇದು ಕೆಟ್ಟದ್ರ ಬಗ್ಗೆ ತಿಳ್ಕೊಂತೀವಿ. ನಾಳೆ ನೀವು ನನ್ನ ಹತ್ರ ಬರ್ತೀರಾ, ಇಲ್ಲ ನಾಳೆ ನಾವು ನನ್ನ ಹತ್ರ ಬರ್ತೀರಾ? ಆಯ್ತಾಯ್ತು. ಈಗ ನಿಮ್ಗೆ ನಾಳೆ ಇಲ್ಲಿ ಏನಾಗುತ್ತೆ ನಾನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ, ನಾನು ಚರ್ಚೆ ಮಾಡಿಲ್ಲ. ಎಲ್ಲಾ ವಿಚಾರ ತಿಳ್ಕೊಂತೀರಾ? ನಿಮಗೆ ಈ ಯಂತ್ರ ಮಾಡ್ತೀವಿ, ತಂತ್ರ ಮಾಡ್ತೀವಿ, ನಿಮ್ ಕಷ್ಟ ಬಗೆಹರಿಸ್ತೀವಿ ಅಂತ ಹೇಳ್ತೀರಲ್ಲ, ಹೆಂಗ್ ಬಗೆಹರಿಸ್ತೀರಿ ತಾವು ಕಷ್ಟನ? ಹೆಂಗ್ ಬಗೆಹರಿಸ್ತೀರಿ ಏನ ಕಷ್ಟಗಳನ್ನ? ನಾನು ಯಂತ್ರ ಮಾಡ್ತೀನಿ, ತಂತ್ರ ಮಾಡ್ತೀನಿ, ಬಗೆಹರಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಜನಗಳಿಗೆ ಬಂದವ್ರಿಗೆ ಹೇಳಿದ್ರಿ, ಈಗ ನಾವು ಇಲ್ಲಿ ಕೂತ್ಕೊಂಡು ಬೆಳಿಗ್ಗೆಯಿಂದ ಕೇಳಿಸ್ಕೊಂಡ್ವಿ, ನಾನು ಹೋಗ್ಬೇಕು, ಗಿಡಮೂಲಿಕೆ ತರಬೇಕು, ನಿಮ್ ಕಷ್ಟ ಹೌದು. ವನಸ್ಪತಿನಲ್ಲಿ ಆಗದೆ ಇರೋ ಕೆಲಸ ಇಲ್ಲ. ನಾನು ತಿಳಿದಂತೆ ಇವತ್ತಿನ ಇದರಲ್ಲಿ ಆಯುರ್ವೇದಿಕ್ಕು ವನಸ್ಪತಿ ಅನ್ನೋದು ಅವತ್ತಿಂದನೂ ಬಂದಿದೆ. ಆಯ್ತಾ? ಎಷ್ಟೋ ವಿಚಾರಗಳು, ಕೆಲವೊಂದು ವಿಚಾರಗಳು ವೈಜ್ಞಾನಿಕವಾಗಿ ಆಗದೆ ಇದ್ದವು ದೇವತೆ ಮುಖಾಂತರ ಆಗ್ತವೆ. ಅದು ನಾವು ಹಿಂದಿನಿಂದಲೂ ದನ ಕರುಗಳಿಗೆ, ಜನಗಳಿಗೆ ಏನು ಔಷಧಿ ಕೊಡ್ತಾ ಬಂದಿದ್ದೀವಿ, ನಡೆಸ್ತಾ ಬಂದಿದ್ದೀವಿ. ಅದು ಇವಾಗಲೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಆ ವ್ಯಕ್ತಿನ ಈಗ ನೀವು ನೋಡಿದ್ರಲ್ಲ, ಬೆಳಗಿಂದ ಕೂತು ನೀವು ವಿಡಿಯೋ ಮಾಡ್ಕೊಂಡಿದ್ದೀರಲ್ವಾ? ಆ ವ್ಯಕ್ತಿ ಕ್ಲಿಯರ್ ಆದ್ಮೇಲೆ ನಿಮ್ಮ ಪರ್ಸನಲ್ ನಂಬರ್ ಕೊಟ್ಟೋಗಿ, ಇಲ್ಲ ನಿಮ್ಮ ಚಾನಲ್ ನಂಬರ್ ಇದೆ, ಆ ವ್ಯಕ್ತಿ ಕ್ಲಿಯರ್ ಆಗುತ್ತಲೂ ಬಂದು ನಿಮ್ಮನ್ನು ಕೂಗ್ತೀನಿ, ಬಂದು ನೀವು ಆ ವ್ಯಕ್ತಿ ಹತ್ರ ಮಾತಾಡಿಸಿ, ಏನಪ್ಪ ನೀನು ಎಲ್ಲೋಗಿದ್ದೆ, ಏನು ಬಂದಿದ್ದೆ ಅವತ್ತು, ಇವ್ರು ಹೇಳಿ ಕಳಿಸಿದ್ರು ನಿನಗೆ, ಹಿಂಗೆ ಕ್ಲಿಯರ್ ಮಾಡ್ತೀನಿ ಅಂತ, ಕ್ಲಿಯರ್ ಆಗಿದ್ಯಾ ಅಂತ ಅವತ್ತು ಕೇಳಿ. ಆಗಿಲ್ಲ ಅಂದ್ರೆ ಅಲ್ಲ ಸ್ವಾಮಿ, ಅದನ್ನ ಹೇಳ್ದಲ್ಲ, ಆಗಿಲ್ಲ ಅಂದ್ರೆ ಅವರು ರೇಣುಕಾ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಬರೀತಾರೆ, ಅಲ್ಲಿಂದ ಅಲ್ಲಿ ಹೋಗ್ತಾರೆ. ಮತ್ತೀಗ ಎಲ್ಲರೂ ನಂಬಿಕೆಯಿಂದನೇ ಬರೋದು. ನಾನು ಮಾಡೇ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಂಬಿಕೆ ಇರಲಿ. ಜನಗಳಿಗೆ ಮೂಢನಂಬಿಕೆ ಯಾಕೆ ತುಂಬಿಸ್ತೀನಿ? ಮೂಢನಂಬಿಕೆ ಎಲ್ಲಿ ತುಂಬಿಸಿದೀನಿ ತೋರಿಸಿ. ಜನಗಳಿಗೆ ಇಲ್ಲ ನಿಮ್ ಮೂಢನಂಬಿಕೆ ಅನ್ನೋದಕ್ಕೂ ನಂಬಿಕೆ ಅನ್ನೋದಕ್ಕೂ ವ್ಯತ್ಯಾಸ ಗೊತ್ತಾ? ಹೇಳಿ, ನೀವ್ ಹೇಳಿ. ಏನು ನಾನು ಹೇಳ್ತಾ ಇದ್ದೀನಿ, ಜನಗಳಿಗೆ ಯಾಕೆ ಹೇಳ್ತೀರಿ ನಾವು ವಾಸಿ ಮಾಡ್ತೀವಿ, ನಿಮ್ ಕಷ್ಟ ವಾಸಿ ಮಾಡ್ತೀವಿ, ಇಲ್ಲಿಗೆ ಬನ್ನಿ, ಯಾಕೆ ನೀವು ಇದನ್ನ ನೀವು ಈ ಮಾತನ್ನ ಅದನ್ನ ಪರಿಹಾರ ಆಗುತ್ತೋ ಇಲ್ವೋ ಆ ನಂತರ ಬಂದು ಕೇಳಬೇಕು ಸ್ನೇಹಿತರೆ. ಆಯ್ತಾ? ಅಲ್ಲ, ನನಗೆ ಗೊತ್ತಿದೆ ಈ ಮೂಢನಂಬಿಕೆನ ಜನಗಳ ತಲೆ ಯಾಕೆ ತುಂಬ್ತಾ ಇದ್ದೀರಾ? ಮೂಢನಂಬಿಕೆ ಇದ್ರೆ ತೋರಿಸಿ. ಏನಿದೆಲ್ಲ ಯಾವುದು ಇದೆಲ್ಲ ಏನು ಮೂಢನಂಬಿಕೆ? ನಾನು ಅವಾಗ್ಲೇನೆ ಹೇಳಿದೆ, ಮೂಢನಂಬಿಕೆ ಅಂದ್ರೆ ಏನ್ ಹೇಳಿ ತೋರಿಸಿ. ನೀವು ಮೂಢನಂಬಿಕೆ ಅಂದ್ರೆ ಏನು ಅಂತ ಹೇಳಿ ಫಸ್ಟ್. ದೇವ್ರನ್ನ ಜನ ನಂಬುತ್ತಾರೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಕೈ ಮುಗಿಸಿ ಪೂಜೆ ಮಾಡಿ, ಅದ್ ಬಿಟ್ಬಿಟ್ಟು ನೀವು ಈ ದೇವಸ್ಥಾನಕ್ಕೆ ಬಂದ್ರೆ ನಾವು ಯಂತ್ರ ಮಾಡ್ಕೊಡ್ತೀವಿ, ತಂತ್ರ ಮಾಡ್ಕೊಡ್ತೀವಿ, ಇಲ್ಲಿಂದ ನಿಮ್ ಕಷ್ಟ ಬಗೆಹರಿಯುತ್ತೆ ಅಂತ ಜನಗಳಿಗೆ ಮೂಢನಂಬಿಕೆ ಯಾಕೆ ತುಂಬ್ತಾ ಇದೀರ? ಮೂಢನಂಬಿಕೆಗೂ ಮೂಲನಂಬಿಕೆಗೂ ವ್ಯತ್ಯಾಸ ಐತೆ. ವ್ಯತ್ಯಾಸ ಮೂಢನಂಬಿಕೆ ಅಂದ್ರೇನು ನೀವು ತಿಳಿಸಿ ನನಗೆ. ಮೂಢನಂಬಿಕೆ ಅಂದ್ರೆ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೀವ್ ಹಂಗೂ ದುಡ್ಡು ಮಾಡಬೇಕು ಅಂತ ಇದ್ರೆ ನೀವು ಹೇಳಿದ್ರಿ ಆಯುರ್ವೇದ ವನಸ್ಪತಿ ಮಾಡ್ತಾ ಇದೀನಿ ಅಂತ, ಆಯುರ್ವೇದಿಕ್ ಕ್ಲಿನಿಕ್ ಆಗಿ ತೆಗೆದ್ಬಿಡಿ. ಅದು ಬಿಟ್ಬಿಟ್ಟು ಜನಗಳಿಗೆ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ನಾನು ವನಸ್ಪತಿ ಮಾಡ್ತೀನಿ, ಆಯುರ್ವೇದ ಮಾಡ್ತೀನಿ ಅಂತ ಹೇಳಿ ಜನಗಳನ್ನ ನೀವ್ ಹೇಳಿದ ವರ್ಡು ಮೂಢನಂಬಿಕೆ, ಅದಂಗಂದ್ರೆ ಏನು ಅಂತ ನೀವು ತಿಳಿಸಿ. ಮೂಲನಂಬಿಕೆ ಅಂದ್ರೆ ಏನು? ನಾನು ಹೇಳಿದ್ದೀನಲ್ಲ, ಮೂಲನಂಬಿಕೆ ಅಂದ್ರೆ ಅವತ್ತಿನಿಂದ ಆಚರಣೆ ಮಾಡ್ಕೊಂಡ್ ಬಂದಿರತಕ್ಕಂತ ದೇವತಾ ಆರಾಧನೆ ಆಗ್ಬೋದು, ಆಯ್ತಾ, ದೇವಿ ಪೂಜೆ ಆಗ್ಬೋದು, ಇಲ್ಲ ವನಸ್ಪತಿ ನಂಬಿರ್ಬೋದಾಗಿರ್ಬೋದು, ಆಯ್ತಾ. ಇದನ್ನ ನಾವು ಮೂಲನಂಬಿಕೆ ಅಂತ ಅವತ್ತಿಂದನೂ
ನಮ್ಮ ಸನಾತನ ಕಾಲದಿಂದ ನಡ್ಸ್ಕೊಂಡ್ ಬಂದಿದೀವಿ. ಈಗ ನೀವ್ ಹೇಳಿದ್ರಲ್ಲ ಮೂಢನಂಬಿಕೆ, ಆ ಪದದ ಅರ್ಥ ಏನು, ಅದ್ರ ವಿಶ್ಲೇಷಣೆ ಏನು? ಮಂತ್ರಕ್ಕೆ ಅಲ್ಲ ಸ್ವಾಮಿ, ಮಂತ್ರಕ್ಕೆ ಮಾವಿನಕಾಯಿಯ ಉದ್ರಲ್ಲ ನೀವು. ಅದು ಅಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ, ಮಂತ್ರಕ್ಕೆ ಮಾವಿನಕಾಯಿಯ ಉದ್ರಲ್ಲ ನೀವು. ಈ ಕಟ್ಲೆ ತಗೊಂಡೋಗಿ ನಿಂಬೆಹಣ್ಣು ತಗೊಂಡೋಗಿ ತಲೆದಿಂಬಲ್ಲಿ ಹುಷಾರಾಗ್ಬಿಡುತ್ತೆ ಅಂತ ಹೇಳ್ತಿರಲ್ಲ. ಅಲ್ಲ ನಿಮಗೆ ಅಷ್ಟೊಂದು ಶಕ್ತಿ ಇದ್ರೆ ನೀವು ಹೇಳಿದ್ರಿ ನನಗೆ 13 ವಿದ್ಯೆ ಕಲ್ತಿದ್ದೀನಿ, 13 ಗುರುಗಳಿದ್ದಾರೆ ಅಂತ. ತಮಗೆ ದಯವಿಟ್ಟು ಅಷ್ಟೊಂದು ಶಕ್ತಿ ಅಲ್ಲ, ನಾನು ಈಗ ನಾನ್ ನಿಮ್ಮ ಚಾನಲ್ ಅಲ್ಲಿ ಇಲ್ಲ ನಿಮ್ಮ ಹತ್ರ ಯಾವಾಗಾದ್ರೂ ನಾವು ಇಲ್ಲಿ ಕೇಳಿಸ್ಕೊಳ್ಳಿ ಸ್ವಾಮಿ, ನೀವು ಜನಗಳಿಗೆ ಯೂಟ್ಯೂಬ್ ಮುಖಾಂತರ ಹೇಳಿರೋದು ಸ್ವಾಮಿ. ಒಂದ್ ನಿಮಿಷ ನಿಮ್ಗೆ ಪಾಪ ಅಷ್ಟೊಂದು ಶಕ್ತಿ ಇದೆ, ಅಗಾಧ ಶಕ್ತಿ ಇದೆ. ಪಾಪ ನಮ್ಮ ಹುಡುಗಂಗೊಬ್ನಿಗೆ ಮಾತು ಬರಲ್ಲ ಸ್ವಾಮಿ, ಬಂದಿಲ್ಲ. ನಾವು ಯಂತ್ರ ಮಾಡ್ಕೊಂಡು ತಂತ್ರ ಮಾಡ್ಕೊಂಡು ಜನಗಳ ಹತ್ರ VIP ಪಾಸ್ 3,000 ಏನಕ್ಕೆ ಬಂದ್ರೆ ಒಂದ್ಸತಿ ಬಂದ್ರೆ 10,000 15,000 ದುಡ್ಡು ನಿಮ್ಮಂತವೆಲ್ಲ ಬೇಜಾನ್ ನೋಡಿದೀನಿ. ಮೂಢನಂಬಿಕೆ ಪದದ ಹೇಳಿದ್ರಲ್ಲ, ಈಗ ನಾನು ನಿಮ್ಮಂತ ಸ್ವಾಮಿಗಳನ್ನ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ, ನಾನು. ತುಂಬಾ ಜನ ಇದಾರೆ, ನಿಮ್ಮಂತವ್ರು ತುಂಬಾ ಜನ ಇದಾರೆ. ನನಗ್ ನೀವು ಉತ್ತರ ಕೊಡ್ಬೇಕಾದ್ರೆ ಇಷ್ಟೋ ಜನಗಳ ಮುಂದೆ ಹೇಳಿದಿರಾ ಮೂಢನಂಬಿಕೆ ಅಂದ್ರೆ ನನಗೆ ಗೊತ್ತಿಲ್ಲ. ನಾವು ಮೂಲ ನಂಬಿಕೆ ನಡೆಸ್ತಾ ಇರೋದಲ್ವಾ. ತಮಗೆ ಮೂಲ ನಂಬಿಕೆಯಿಂದ ಪಾಪ ನಮ್ಮ ಹುಡುಗಂಗ ಅವನಿಗೆ ಮಾತು ಬರಲ್ಲ ಸ್ವಾಮಿ, ಬರ್ಸ್ಬಿಡಿ. ನಾನು ಪವಾಡ ಪುರುಷ ನಿಂತ ಜಾಗದಲ್ಲಿ ಹಿಂಗ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಕಷ್ಟ ಹೆಂಗ್ ಬಗೆಹರಿಸ್ತೀರಾ ತಾವು? ದುಡ್ಡು ಮಾಡಬೇಕು ಅಂದ್ರೆ ಹೇಳ್ಬಿಡಿ, ದುಡ್ಡು ಮಾಡಬೇಕು ಅಂದ್ರೆ ಕ್ಲಿನಿಕ್ ತಕ್ಕೊಳ್ಳಿ, ಓಕೆನಾ? ದುಡ್ಡು ಮಾಡಬೇಕು ಅಂದ್ರೆ ಕ್ಲಿನಿಕ್ ತಕ್ಕೊಳ್ಳಿ. ಈ ರೀತಿ ದೇವ್ರನ್ನ ಮುಂದೆ ಇಟ್ಕೊಂಡು ಬಂದವ್ರೆ ಯಾರು ನಿಮ್ಮನ್ನ ಅಯ್ಯೋ ಆಯ್ತು, ನನ್ನ ಹತ್ರನೂ ರೆಕಾರ್ಡ್ ಇದೆ. ದಯವಿಟ್ಟು ಎಡಿಟ್ ಮಾಡ್ದಂಗೆ ಇಷ್ಟನ್ನು ಪ್ಲೇ ಯಾವ್ದು ಎಡಿಟ್ ಮಾಡಲ್ಲ, ಹಂಗೆ ಹಾಕೋಣ, ಓಕೆನಾ? ಇಷ್ಟನ್ನು ಪ್ಲೇ ಮಾಡಿ ತೋರ್ಸಪ್ಪ ಒಂದ್ಸಲಿ. ಇವರು ಮೂಢನಂಬಿಕೆ ಆಯ್ತ್ರಿ, ಅವ್ರ ಹತ್ರನೂ ವಿಡಿಯೋ ಇದೆ ರೀ. ನಾವ್ ಹಂಗೆ ಎಡಿಟ್ ಮಾಡಂಗಿದ್ದೀರ ಅವ್ರ ವಿಡಿಯೋ ಮಾಡ್ಕೋಬೇಡಿ ಅಂತಾನೆ ಹೇಳ್ತಿದ್ವಿ. ತೋರ್ಸಿ ಸರ್, ಒಂದ್ ನಿಮಿಷ ಆಯ್ತು, ಅದು ತೋರ್ಸಪ್ಪ. ನೋಡಿ, ಇದೆಲ್ಲವೂ ಕೂಡ ಅವರ ಮೂಲ ನಂಬಿಕೆಗಳಂತೆ. ಈ ದಂಡದಲ್ಲಿ ಹೊಡೆಯುವಂಥದ್ದು, ಈ ತಲೆ ಮೇಲೆ ಇಟ್ಟು ಏನೋ ಮಂತ್ರ ಹೇಳುವಂಥದ್ದು, ಈ ಯಂತ್ರ ತಾಯ್ತಗಳನ್ನ ಕಟ್ಟುವಂಥದ್ದು, ಈ ಕುಡಿಕೆಗಳಲ್ಲಿ ಕಟ್ಲೆಯನ್ನ ಮಾಡ್ಕೊಡುವಂಥದ್ದು, ಇಲ್ಲಿ ರಕ್ತ ಚೌಡಿ ಇದ್ದಾರೆ, ಅವರು ಕೆಲಸ ಮಾಡಿಕೊಡ್ತಾರೆ, ನಿಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಮೂಲ ನಂಬಿಕೆ ಅಂತೆ. ಇದು ಯಾವುದು ಮೂಢ ನಂಬಿಕೆ ಅಲ್ವಂತೆ. ಹೇಳಿ ಸರ್. ಏನಿತ್ತು ಸರ್ ಡೆಸಿಗ್ನೇಷನ್ ಅವ್ರದ್ದು? ತಾಲೂಕು ಅಧ್ಯಕ್ಷರು ಸರ್. ಇವಾಗ್ಲೂ ಇದಾರೆ ಸರ್? ಈಗಲೂ ಇದಾರೆ ಸರ್. ಓಕೆ ಓಕೆ. ಏನಾಯ್ತು ಸರ್? ಸರ್ ಮೂಲತಃ ಏನ್ ಕೆಲಸ ಮಾಡ್ತಾ ಇದಾರೆ ಸರ್ ಅವರು? ಸರ್ ಅವ್ರದ್ದು ಅಂದ್ರೆ ಇದ್ ಮಾಡ್ತಾರೆ, ದೇವ್ರು ಪೂಜೆ ಮಾಡ್ಕೊಂತಾರೆ, ಕಾಳಿ ಆರಾಧಕರು ಅಂತ ಹೇಳಿ. ಆಮೇಲೆ ಮಠ ಮಂತ್ರ ಅವು ಇವು, ಆಮೇಲೆ ವಶೀಕರಣ, ಚಕ್ರ ಸ್ಥಾಪನೆ ಇವೆಲ್ಲ ಮಾಡ್ಕೊಡ್ತಾರೆ. ಓಕೆ. ಅದಕ್ಕೋಸ್ಕರ. ಅಲ್ಲ ಸರ್, ಮತ್ತೆ ಹೆಂಗೆ ಆ ತರದವ್ರನ್ನ ಹ್ಯೂಮನ್ ರೈಟ್ಸ್ ಅಲ್ಲಿ ಇಟ್ಕೊಂಡಿದೀರಾ ತಾವು? ಸರ್ ನಾವ್ ಇಟ್ಕೊಂಡಿಲ್ಲ, ಅವ್ರು ಇಟ್ಕೊಂಡಿದ್ದಾರೆ. ನಮ್ ಇವ್ರು ನ್ಯಾಷನಲ್ ಅಧ್ಯಕ್ಷರು. ಅದಕ್ಕೋಸ್ಕರ. ಈಗ ಎಷ್ಟು ವರ್ಷದಿಂದ ಇದಾರೆ ಸರ್ ಅವ್ರು ಹ್ಯೂಮನ್ ರೈಟ್ಸ್ ಅಲ್ಲಿ? ಸರ್ ಆಗ್ಲೇ ನಾವು ಸೇರಿ ಒಂದು 6-7 ವರ್ಷ ಆಯ್ತು. ಒಂದು 10-12 ವರ್ಷದಿಂದ ಅವ್ರೆ. ಈಗ ಸರ್ 10-12 ವರ್ಷದಿಂದ ನೀವು ಇದು ದೇವಿ ಕೆಲಸ ಇದನ್ನೆಲ್ಲ ಮಾಡ್ತಾನೆ ಇದಾರಾ? ನಾನ್ ಕಂಡ ಮಟ್ಟಿಗೆ ಅವರು ಒಂದು 4-5 ವರ್ಷದಿಂದ ಗೊತ್ತು ಸರ್ ಅದು ಮಾಡ್ತಿರೋದು. ಆಮೇಲೆ ಅದಕ್ಕಿಂತ ಮುಂಚೆ ಅದೇನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರದೇ ಒಂದ್ ದೇವಸ್ಥಾನ ಇದೆ ಇಲ್ಲೇ ಕೊಡಗೇಳಿ ಹತ್ರ. ಕೊಡಗೇಳಿ ಹತ್ರ. ಆಮೇಲೆ ಇನ್ನು ಅಲ್ಲಿ ಇಲ್ಲಿ ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತ ಹೇಳಿ ದೇವಸ್ಥಾನ ಅವರೇ ಮಾಡಿಸ್ತಾರೆ, ಕಾಸ್ಗೆ ಅಂತ ಹೇಳಿ ಇದ್ ಮಾಡಿಸಿ ಅಂತ. ಅದಕ್ಕೆ ತಾಲೂಕು ಘಟಕದಲ್ಲಿ ಇದಾರೆ ತಾಲೂಕು ಅಧ್ಯಕ್ಷರ? ತಾಲೂಕು ಅಧ್ಯಕ್ಷರ. ಕೊಡಗೇನಲ್ಲಿ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಸರ್ ಕೊಡಗೇಳಿ? ಸರ್ ಅವ್ರದೇ. ಆಮೇಲೆ ಅದು ಅಂದ್ರೆ ಕಾಳಿ ದೇವಸ್ಥಾನ. 2 ಕಡೆ ಇದೆ ಹಂಗಾದ್ರೆ. ಅಂದ್ರೆ ಇದಿದೆ ಹಳ್ಳಿ ಬೇಡ್ರ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ತಿದಂಗೆ ಲೆಫ್ಟ್ ಇದೆ, ಅಲ್ಲೇ ಗೊತ್ತಾಗುತ್ತೆ. ಕೊಡಗೇಳಿಲೂ ಒಂದಿದೆ, ಹಂಗಾರೆ ಗೊರವನಹಳ್ಳಿಲೂ ಒಂದಿದೆ. ಅವರೇ ಸರ್. ಗೊರವನಹಳ್ಳಿಯಲ್ಲಿ ಮೊನ್ನೆ ರೀಸೆಂಟ್ ಆಗಿ ಮಾಡಿದ್ರು ಗೊತ್ತಾ? ಅದೇ. ಇದನ್ನ ಒಂದ್ 5-6 ವರ್ಷದಿಂದ ಮಾಡ್ತಾ ಇದಾರೆ ಹಂಗಾದ್ರೆ? 5-6 ವರ್ಷದಿಂದ ನನಗ್ ಕಂಡಂಗೆ. ಅದಕ್ಕಿಂತ ಮುಂಚೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅನ್ನೋದೇನಾದ್ರು ಗೊತ್ತಿದೆ ಸರ್? ಸರ್ ಅದಕ್ಕಿಂತ ಮುಂಚೆ ಅಂದ್ರೆ ಅವರು ಗಾರ್ಮೆಂಟ್ಸ್ ಇದನ್ ಮಾಡಿಸೋರು, ಕಾಂಟ್ರಾಕ್ಟ್, ಆಮೇಲೆ ಬಿಲ್ಡಿಂಗ್ ಅವೆಲ್ಲ ಮಾಡಿಸೋರು. ನೀವು ಹೇಳ್ತಾ ಇದಾರೆ ನಾನು
ರಾಜ್ಯ ಕಾರ್ಮಿಕರ ಪ್ರಧಾನ ಕಾರ್ಯದರ್ಶಿ ಅಂತ ನಾವು ಮೊದಲನೇದಾಗಿ ಬಂದಾಗ ಕೇಳಿದ್ದು, ನೀವು ತಾಲೂಕು ಅಧ್ಯಕ್ಷ ಅಂದ್ರೆ ಅದಕ್ಕೂ ಅಂದ್ರು, ಇವಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ತಾ ಇದ್ದಾರೆ. ಇದೆ ಅವ್ರ ಹತ್ರನೂ ಇದೆ, ವಿಡಿಯೋ ತೋರಿಸ್ಲಿ, ನಮಗೂ ಏನಿಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಅಲ್ಲಿ ಇದ್ವಿ ಅಂತ. ಅಲ್ಲಿ ಪಾಪ ಅಧಿಕಾರಿಗಳು ಏನಾದ್ರು ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಲಂಚ ತಗಬಾರ್ದು ಅಂತ ಓಡಾಡೋ ಇವರು, ಇಲ್ಲಿ ನಿಮ್ ಕೆಲಸ ಆಗಬೇಕು ಅಂತಂದ್ರೆ VIP ಟೋಕನ್ 3000, ಬರೋ ನೀವೇನಾದ್ರೂ ನಾರ್ಮಲ್ ಟೋಕನ್ ಅಂತೀರಾ ಅಂದ್ರೆ 1000, ನಿಮ್ಗೆ ಎಕ್ಸ್ಟ್ರಾ ಕಾರ್ಯಗಳು ಮಾಡಬೇಕು ಅಂತಂದ್ರೆ 15,000, 20,000, 30,000. ಈ ರೀತಿಯಾಗಿ ಅಲ್ಲಿ ಆಂಟಿ ಕರಪ್ಷನ್ ಕೆಲಸ ಮಾಡಬೇಕಾಗಿದ್ದವರು, ಆಂಟಿ ಕರಪ್ಷನ್ ವಿರುದ್ಧ ಹೋರಾಡಬೇಕಾಗಿದ್ದಂಥವ್ರು ಇಲ್ಲಿ ಇಂಡೈರೆಕ್ಟ್ ಆಗಿ ದುಡ್ಡು ತಗೊಳ್ತಾ ಇದ್ದಾರೆ. ಪಾಪ ಅವರು ಹೇಳಿದ್ರು, ಬನ್ನಿ ನಾವು ಚರ್ಚೆ ಮಾಡೋಣ, ನಿಮ್ಮ ಸ್ಟುಡಿಯೋಗೆ ಬರ್ತೀವಿ ಅಂತ. ನಾವು ಇದಕ್ಕೆ ವಿಶೇಷವಾಗಿ ಆಹ್ವಾನನೂ ಕೊಟ್ಟು ಹೋಗ್ತೀವಿ, ಬೇಕಾದ್ರೆ ಇಲ್ಲೇನೆ ಬರಲಿ, ಅವ್ರು ಖಂಡಿತ ಬಂದರೆ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಕುತ್ಕೊಳ್ಳಲ್ಲ ಅಂತಲೂ ಹೇಳೋದಿಲ್ಲ. ಆದರೆ ಅವ್ರು ಮಾಡ್ತಾ ಇರೋದು ತಪ್ಪು, ಆದರೆ ಅವ್ರಿಗೆ ಅರಿವಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೂಢನಂಬಿಕೆ, ಮೂಢನಂಬಿಕೆ ಎರಡು ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಮೂಢನಂಬಿಕೆಯಲ್ಲೇ ಕುತ್ಕೊಂಡು ಅವ್ರು ಕೆಲಸ ಮಾಡುವಂಥದ್ದಾರೆ. ನಾವು ಕೂಡ ಹೇಳಿದ್ವಿ, ನಿಮ್ಮ ಮೂಢನಂಬಿಕೆಯಿಂದನೇ ಪಾಪ ನಮ್ಮ ಹುಡುಗಂಗೆ ಆ ಮಾತು ಬರಲ್ಲ, ಮಾತಾಡಿದ್ರು ಬರ್ಸಂಗಿದ್ರೆ ಬರ್ಸಿ, ಇಲ್ಲ ನಿಮ್ಮ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇದೆ, 13 ಗುರುಗಳ ಹತ್ರ ನಾನು 13 ಸೇವೆಗಳನ್ನ ಕಲ್ತ್ಕೊಂಡ್ಬಂದಿದ್ದೀನಿ, ವಿದ್ಯೆಗಳನ್ನ ಕಲ್ತ್ಕೊಂಡ್ಬಂದಿನಿ ಅಂತ ಹೇಳೋರು. ಇಲ್ಲಿ ಓಡಾಡೋ ಒಂದು ಇರುವೆನಾದ್ರೂ ಅವ್ರ ಕೈಲಾಗಿ ಕಟ್ಟ ಹಾಕಿ ಅದನ್ನ ಇರುವೆ ಮುಂದೋಗದಂಗೋ ಹಿಂದೋಗದಂಗೋ ಏನೋ ಮಾಡಿದ್ರೆ ನಮಗೂ ಕೂಡ ಅವ್ರ ಹತ್ರ ಶಕ್ತಿ ಇದೆಯಪ್ಪ, ಇಲ್ಲಿ ಬರುವಂತ ಜನಗಳಿಗೆಲ್ಲ ಅವರು ಅಗಾಧ ಶಕ್ತಿಯಿಂದ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಂಬೋದು. ಅದು ಬಿಟ್ಟು ಪಾಪ ಇವರು ಯಾವುದೋ ಖಾಸಗಿ ಚಾನಲ್ನಲ್ಲಿ ಕೂಡ ಸಂದರ್ಶನ ನೋಡಿಕೊಂಡು ಸಾವಿರಾರು ಜನ ಎಲ್ಲೆಲ್ಲ ದೂರಗಳಿಂದ, ರಾಯಚೂರು, ಚಿಕ್ಕಮಗಳೂರು, ಗುಲ್ಬರ್ಗ, ಅಲ್ಲಿಂದ ಎಲ್ಲ ಬರ್ತಾರೆ. ನೊಂದಿರೋಂಥವ್ರು ನಮಗೆ ಕರೆ ಮಾಡಿ ಹೇಳಿದ್ದಾರೆ, ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇವರು ದುಡ್ಡು ಹಾಕಿ ವಾಪಸ್ ಹಾಕಿ ಅಂತ ಕೇಳಿದಾಗಪ್ಪ ನಮ್ಮ ರವಿ ಅವರು ಫೋನ್ ಇದ್ದಲ್ಲ ಇರೋದನ್ನು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವ್ರು ವಾದ ಏನು ಅಂತಂದ್ರೆ, ನಾವು ಮಾಡ್ತಾ ಇರುವಂಥದ್ದು ಮೂಢನಂಬಿಕೆ ಅಲ್ಲ, ಮೂಲನಂಬಿಕೆ ಅಂತ ಹೇಳ್ತಾ ಇದ್ದಾರೆ. ಇವರು ಜನಗಳ ಹತ್ರ ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸಂಬಂಧಪಟ್ಟಂಥವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ದೇವಸ್ಥಾನಗಳಲ್ಲಿ ಮೂಢನಂಬಿಕೆಗಳನ್ನು ನಿಲ್ಲಿಸಬೇಕು ಅಂತಾನೆ ಕೆಲವೊಂದಿಷ್ಟು ಅಧಿಕಾರಿಗಳು ನೇಮಕ ಆಗಿರ್ತಾರೆ, ತಹಶೀಲ್ದಾರ್ಗಳು ಇರ್ತಾರೆ. ಇವೆಲ್ಲರೂ ಕೂಡ ಇಲ್ಲಿ ಬಂದು ಕಟ್ಲೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಇವರಿಂದ ಪಾಪ ಒಳ್ಳೇದಾಗುತ್ತೆ ನಿಮಗೂ ಕೂಡ. ಮೊದಲನೇದಾಗಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ, ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ರಾಜನ್ ತಿಮ್ಮಯ್ಯನವ್ರ ಬಗ್ಗೆ ಮಾತಾಡ್ತಿದ್ದೀವಿ. ರಾಜನ್ ತಿಮ್ಮಯ್ಯನವರು ದೇವ್ರ ಸೇವಕರು, ರಾಜನ್ ತಿಮ್ಮಯ್ಯನವರು ದೇವ್ರ ಸೇವಕರು. ಅದನ್ನೇ ನಾನು ಹೇಳ್ತಾ ಇರೋದು. ಇದನ್ನ ಇನ್ನೊಂದ್ಸತಿ ಕೇಳಿಸ್ಕೊಂಡ್ಬಿಡಿ, ತಿರುಚಬಹುದು ವಿಡಿಯೋನ. ನಾವ್ ಹೇಳ್ತಾ ಇರುವಂತದ್ದು ಆ ದೇವ್ರ ಕೆಲಸ ಮಾಡಲ್ಲ ಅಂತ ಮೊದಲನೇದಾಗಿ ಬಂದಿದ್ದಾಗಿಂದಲೂ ಕೂಡ ನಾವೇನು ಹೇಳಿಲ್ಲ. ನಾವು ಮಾತಾಡ್ತಾ ಇರುವಂತದ್ದು ಆ ದೇವಿಯ ಉಪಾಸಕರಾದಂತಹ ರಾಜನ್ ತಿಮ್ಮಯ್ಯನವ್ರ ಬಗ್ಗೆ. ಅವ್ರು ಹೇಳಿದ್ರು ನಾವು ಸೇವಕರು ಅಂತ, ಆ ಸೇವಕರ ಬಗ್ಗೆ ಮಾತಾಡ್ತಾ ಇದೀವಿ. ಇವರು ಆ ದೇವಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ವಿಡಿಯೋನ ತಿರ್ಚುವಂತ ಕೆಲಸ ನಾವಂತೂ ಮಾಡೋದಿಲ್ಲ. ನಾವು ದೇವ್ರ ಬಗ್ಗೆ ಆಗ್ಲಿ, ಚೌಡೇಶ್ವರಿಯ ಬಗ್ಗೆ ಆಗ್ಲಿ ಯಾವುದೇ ರೀತಿ ಅಪಪ್ರಚಾರ ಮಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ರಾಜನ್ ತಿಮ್ಮಯ್ಯನವ್ರ ಬಗ್ಗೆ. ಮೊದಲನೇದಾಗಿ ಸರ್ ನಿಮಗೆ ಕ್ಲಾರಿಫಿಕೇಶನ್ ಇರಲಿ. ನನ್ನೊಬ್ಬನಿಂದ ಇಡೀ ದೇಶ ಉದ್ಧಾರ ಆಗ್ತದೆ, ಇಲ್ಲ ನನ್ನೊಬ್ಬನಿಂದ ಇಡೀ ದೇಶ ನಿಂತೋತದೆ ಅಂತ, ನನ್ನೊಬ್ಬನಿಂದ ಇಡೀ ದೇಶ ನಿಂತೋತದೆ ಅಂತ ನಾನೇನು ಹೇಳ್ತಾ ಇಲ್ಲ, ಆಯ್ತಾ? ಆಗದ ಮಾತು ಯಾರಿಂದನೂ ನಾನು ಹೇಳ್ತಾ ಇದ್ದೀನಲ್ಲ ಅವಾಗಿಂದ, ನೀವು ಇಡೀ ದೇಶ ಬೇಡ, ನಿಮ್ಮಲ್ಲಿರೋ ಶಕ್ತಿ ಉಪಯೋಗಿಸಿ ಒಂದು ಇರುವೆ ನಿಲ್ಸಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ನಾನು ಬಂದಿರೋದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ. ನೀವು ಬಂದಿರೋದು ಅಲ್ಲ, ನೀವು ಏನ್ ಮಾಡ್ತಾ ಇದ್ರಿ? ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ದುಡ್ಡು ತಗೊಂಡು ಈ ಯಂತ್ರ ತಂತ್ರ ಮಾಡ್ಕೊಡ್ತೀವಿ ಅನ್ನೋ ಸಾರ್ವಜನಿಕರಿಗೆ ಅನುಕೂಲ. ನೀವು ಸಂಬಳ ತಗೊಂತ ಇಲ್ವಾ? ಕೆಲಸ ಮಾಡ್ತಾ ಇದ್ರ? ಒಂದ್ ನಿಮಿಷ, ಮೂಢನಂಬಿಕೆ ಮಾಡಬೇಡಿ ಅಂತ ಹೇಳಿ. ನಾನು ಮೂಢನಂಬಿಕೆ ನಿಮ್ ತರ VIP ಟೋಕನ್ ತಗೊಳ್ಳಿ, 100 ರೂಪಾಯಿ ತಗೊಳ್ಳಿ, 1000 ರೂಪಾಯಿ ತಗೊಳ್ಳಿ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಮಗು ಹುಟ್ಟಿದ್ಯಲ್ಲ, ಆ ಮಗು ಅವ್ರ ಮನೆಯವ್ರು ಬಂದ್ರಲ್ಲ, ಅವ್ರು ಬಂದಿಲ್ ಕೂತೋದ್ರು, 3 ವರ್ಷದಿಂದ ಬಂದಿದ್ದೀನಿ ಅಂತ ಹೇಳಿದ್ರಲ್ವಾ, ನೀವು ಅವ್ರನ್ನ ಪ್ರಶ್ನೆ ಮಾಡಿ. ಬೇಕಾದ್ರೆ 10 ಜನ ಕರೆದುಕೊಂಡಿರ್ತೀನಿ ಸ್ವಾಮಿ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಸೈಂಟಿಫಿಕ್ ಆಗಿ ಯೋಚನೆ ಮಾಡೋರು ಯಾರು ಕೂಡ ದೇವಸ್ಥಾನಕ್ಕೆ ಹೋಗಿ ಅನುಕೂಲ ಆಯ್ತು, ನನಗೆ ಮಗು ಆಯ್ತು ಅಂತ ಅನ್ಕೊಳ್ಳೋದಿಲ್ಲ. ಈಗ ಅವ್ರಿಗೆ ಮಗು ಆಗಿರೋದೇ ಇವ್ರಿಗೊಂದು ಬಂಡವಾಳ. ನಮ್ಮ ದೇವಸ್ಥಾನಕ್ಕೆ 3 ವರ್ಷದಿಂದ ಬರ್ತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ಮಗು ಆಗಿದೆ, ಅದನ್ನ ಇವರು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಬಂದವ್ರ ಹತ್ರ ಎಲ್ಲ ಈ VIP ಟೋಕನ್, ದೇವ್ರು ನೋಡೋಕ್ಕೂ ಸಿಸ್ಟಮ್ ಟೋಕನ್ ತಗೊಂಡು ಹೋಗ್ಬೇಕು ಅಂತಂದ್ರೆ ಇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಸಾರ್ವಜನಿಕರಿಗೆ ಅನುಕೂಲ ಮಾಡೋ ಕೆಲಸ ಮಾಡ್ತಾ ಇದೀವಿ. ಯಂತ್ರ ತಗೊಂಡ್ ಕೊಡೋದು, ಈ ಪಾಪ ಅವ್ರು ಯಾರು ಹೇಳಿದ್ರು ನಮ್ಗೆ ವಾಮಾಚಾರ ಅಂತ, ಅವ್ರು ಹೇಳಿದ್ರು ಇಲ್ಲಿ ಯಾವ್ದು ಕೂಡ ನಾವು ವಾಮಾಚಾರ ಮಾಡ್ತಾ ಇಲ್ಲ ಅಂತ. ನಾವು ವಾಮಾಚಾರ ಮಾಡ್ತಾ ಇದ್ರೆ ಅಂತ ನಾನು ಹೇಳ್ತಾ ಇಲ್ಲ. ಇವರು ಮೂಢನಂಬಿಕೆನ ತೋರಿಸಿ ಜನಗಳಿಗೆ ಮೂಢನಂಬಿಕೆಯಿಂದ ಕೆಲಸ ಆಗುತ್ತೆ ಅಂತ ನಂಬಿಸ್ತಾ ಇದಾರೆ ಅಂತ ಹೇಳ್ತಾ ಇದ್ದೀವಿ. ದೇಣಿಗೆನ ನೀವು ಬೇಕಾದ್ರೆ ಊರೂರ್ ಮೇಲೆ ಹೋಗಿ ಎತ್ತಿ, ಬರೋರ್ ಮೇಲೆ VIP ಟೋಕನ್, ನಾರ್ಮಲ್ ಟೋಕನ್ ಅಂತ ಹಾಕ್ಬೇಡಿ. ಬಂದವನ ಹತ್ರನೇ ನಾನು ದೇಣಿಗೆ ತಗೊಂತಾ ಇರೋದು ಸ್ವಾಮಿ. ನಾನು ಅವನ ಹತ್ರ ಹೋಗಿ ಮನೆಗೆ ಬಲವಂತವಾಗಿ ನೀನ್ ಕೊಡು, ನೀನ್ ಕೊಡ್ಲೇಬೇಕು, ನೀನ್ ನನಗೆ ಕೊಡ್ಲೇಬೇಕು ಅಂತ ನಾನು ಎಲ್ಲೂ ರೂಲ್ ಮಾಡಿಲ್ಲ. ನನ್ನ ಹತ್ರ ಬಂದವನ್ಗಪ್ಪ ದೇವಸ್ಥಾನ ಕಟ್ತಾ ಗುಲ್ಬರ್ಗದವನು ನನ್ನ ಹತ್ರ ದುಡ್ಡು. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಆಯ್ತು, ಗುಲ್ಬರ್ಗದವ್ ನೀವು 30,000 ರೂಪಾಯಿ ಅಮೌಂಟ್ ಕೇಳ್ತೀರಿ, ಆ ಮನುಷ್ಯ 8,000 ರೂಪಾಯಿ ಕಡಿಮೆ ಆಗ್ತಾರೆ, 22 ಚಿಲ್ಲರೆನೆ ಎಷ್ಟೋ ಆಗ್ತಾರೆ. ಅದು ಇದೇ ಬೇಕಾದ್ರೆ ನಾನು ನಿಮಗೆ ಕೇಳಿಸು ಅಂದ್ರೆ ಅದನ್ನು ಕೇಳಿಸ್ತೀನಿ, ಎಲ್ಲಲ್ಲಿ ಕೇಳಿಸ್ತೀನಿ ಸರ್. ಅದಕ್ಕೆ ತಮ್ಮ ಹುಡುಗರು ಅಂತ ನೀವು ಹುಡುಗರು ಅಂತಾನೆ ಕರಿತಿದ್ದೀರಿ, ನಾನು ಅದೇ ಪದರ ಬಳಕೆ ಮಾಡ್ತೀನಿ. ಇವ್ರು ಹುಡುಗರು ಹೇಳ್ತಾರೆ ಇಲ್ಲ 8,000 ರೂಪಾಯಿ ಹಾಕಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂದ್ರೆ 8,000 ರೂಪಾಯಿ ಹಾಕೋದು, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ. ಈಗ ನಿಮ್ಮ ಹತ್ರ ದುಡ್ಡು ಹಾಕಿ ಒಳ್ಳೇದು ಮಾಡಿಸ್ಕೋಬೇಕು ಸ್ವಾಮಿ. ನಾನು ಕೇಳ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ.
ತಾಯಿ ಕ್ಷೇತ್ರ ಹಂಗಾರೆ ನೀವು ತಾಯಿಗೆ ಲಂಚ ಕೊಡ್ತಾ ಇದ್ದೀರಿ. ತಾಯಿ ಅಲ್ಲ ಹಂಗಾರೆ ಇವ್ರು ತಾಯಿಗೆ ಲಂಚ ಕೊಡ್ತಾ ಇದ್ದಾರೆ. ಸ್ವಾಮಿ ಲಂಚ ಚೌಡೇಶ್ವರಿ ಇವ್ರನ್ನ ದುಡ್ಡು ಕೇಳ್ತಾ ಇದ್ರೆ ಅದಕ್ಕೆ ಇವ್ರು ಹೋಗ್ಬಿಟ್ಟು ಭಕ್ತರ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ. ನಾನು ದೇಣಿಗೆ ತಗೊಂತಾ ಇದ್ದೀನಿ. ನನ್ನ ದೇವರು ಸರ್ ಒಂದ್ ನಿಮಿಷ ಸರ್ ಕೇಳಿಸ್ಕೊಳ್ಳಿ ಸರ್, ದೇವರು ನರ ಮನುಷ್ಯನ್ ಹುಟ್ಟಿಸಿರೋದೇ ಮೊದಲನೇ ತಪ್ಪು. ಅದ್ರಲ್ಲಿ ನೀವು ನಾನು ಅಗಾಧ ಶಕ್ತಿ ಇದೆ, ನಾನು 27 ವರ್ಷದಿಂದ ಮಾಡ್ತಾ ಇದ್ದೀನಿ, ದೇವಿ ಕೆಲಸ ಮಾಡ್ತಾ ಇದ್ದೀನಿ, ದುಡ್ಡು ಕೊಡಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ದೇವ್ರು ಯಾವತ್ತೂ ನನಗೆ ನೀನು ಆ ಸೇವೆ ಮಾಡು ಈ ಸೇವೆ ಮಾಡು ಅಂತ ಹೇಳ್ತಾ ಇಲ್ಲ. ದೇವ್ರನ್ನ ನಂಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಈ ತರ ಮೂಢನಂಬಿಕೆ ಒಳಗಾಗ್ಬೇಡ್ರಿ. ಎಲ್ಲೆಲ್ಲಿಂದನೋ ಬರ್ತೀರಿ, 3,000 ರೂಪಾಯಿ ಟೋಕನ್ ಅಂತ ಅಂತೀರಿ. ಇವ್ರು ಹೇಳೋದು ನಿಮ್ಮ ಮನೆಗೆ ಅದು ಸಮಸ್ಯೆ ಇದು ಸಮಸ್ಯೆ ಅಂತ ನೀವೇ ಹೇಳ್ಕೊಂಡು ಹೇಳ್ತೀನಿ ಸ್ವಾಮಿ ದೇವನಿಗೆ ಬರೀ ಸರ್ ಬರೀ ನಾನು 1,000 ರೂಪಾಯಿ ತಗೊಂತ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ, ನಾನು ಬರೀ 1,000 ರೂಪಾಯಿ ಕೇಳ್ತಾ ಇಲ್ಲ. ನೀವು ಬರೋರ್ಗೆ 20,000 30,000 50,000 ಯಾಕೆ ಇಸ್ಕೊಳ್ತೀರಾ? ಯಾಕೆ ಇಸ್ಕೊಳ್ತೀರಾ? ದೇಣಿಗೆ ತಗೊಂತಾ ಇದ್ದೀನಿ. ಅದ್ರಲ್ಲಿ ನಾವು ಕಷ್ಟ ಬಗೆಹರಿಸ್ತೀನಿ ಅಂತ ನೀವು ಯಂತ್ರ ತಂತ್ರ ಮಾಡ್ತೀವಿ ಅಂತ ಯಾಕೆ ಇಸ್ಕೊಳ್ತೀರಾ? ದೇಣಿಗೆ ತಗೊಂತಾ ಇದ್ದೀನಿ. ದೇಣಿಗೆ ತಗೊಂಡು ಪವರ್ ಇದೆ ಅಂತ ನೀವು ಇಸ್ಕೊಂತೀರಾ? ಸ್ವಾಮಿ ನನ್ನ ಟ್ರಸ್ಟ್ಗೆ ದೇಣಿಗೆ ಅಂತ ನಾನು ತಗೊಂತೀನಿ. ನಿಮ್ಮ ಹತ್ರ ಏನ್ ಪವರ್ ಇದೆ ಅಂತ ಬಂದವ್ರ ಹತ್ರ 5,000 10,000 20,000 30,000 ಇಸ್ಕೊಂತೀರಾ? ನಾನು ಪವರ್ ಇದೆ ಅಂತ ನಾನು ತಗೊಂತಾ ಇಲ್ಲ. ನಂದು ಎಲ್ಲವನ್ನು ತಗೊಂಡ ಕಟ್ಕೊಳ್ಳಿ. ಅಲ್ಲ ಸರ್, ಇದೆಲ್ಲವನ್ನು ತಗೊಂಡ ಕಟ್ಕೊಳ್ಳಿ, ನಿಮ್ ಮನೆ ಉದ್ಧಾರ ಆಗುತ್ತೆ, ನಿಮ್ ಮನೆ ಕಷ್ಟ ಬಗೆಹರಿತೆ ಅಂತ ಹೆಂಗ್ ಹೇಳ್ತೀರಿ? ಯಾವ ನಂಬಿಕೆ ಮೇಲೆ ಹೇಳ್ತಿರ್ತಾವ? ಈ ಸುಮ್ನೆ ಬೊಗಳೆ ಬಿಟ್ಕೊಂಡು ಇದನ್ನ ತಗೊಂಡೋಗಿ ಬಂದು ಇದನ್ನ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ, ನಿಮ್ಮ ಮನೆ ಕಷ್ಟ ಬಗೆಹರಿಯುತ್ತೆ, ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳುವಂತರು ಯಾಕೆ? ಮತ್ತೆ ಇವ್ರು ಯಾಕೆ ಆಗಿಲ್ಲ? ಗೀಳಿದ್ರು ನಮ್ಮ ತಾತನ ಕಾಲಂದು, ನಮ್ಮ ಅಪ್ಪ ಮಾಡ್ತಿರ್ಲಿಲ್ಲ, ನಮ್ ಗಂಟು ಸಿಕ್ತು ಅದರಿಂದ ಮಾಡಿದ್ವಿ, ಅದು ಇದು. ದೇವ್ರ ನಂಬ್ರಿ, ಮೂಢನಂಬಿಕೆ ಹೋಗ್ಬೇಡ್ರಿ. ನಿಮ್ಮಂತ ಜನ ಮರಳೋ ಜಾತ್ರೆ ಮರಳೋ ಅನ್ನಂಗೆ ಮೋಸ ಹೋಗೋರು ಇರೋ ತನಕ ನಾನು ಓಪನ್ ಆಗಿ ಹೇಳ್ತೀನಿ, ಈ ರೀತಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾನು ಬಾಯಲ್ಲಿ ಒಂದು ಇಟ್ಕೊಂಡು ಆಚೆ ಒಂದು ಇಟ್ಕೊಂಡು ಮಾತಾಡೋದಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಈ ರೀತಿ ಮೋಸ ಹೋಗೋರು ಇರೋವರೆಗೂ ಕೂಡ ಈ ರೀತಿ ಯಂತ್ರತಂತ್ರದಿಂದ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ ಅಂತ ಮೋಸ ಮಾಡೋರು ಇದ್ದೇ ಇರ್ತಾರೆ. ಈ ರೀತಿಯಾಗಿ ಎಷ್ಟೋ ಜನಗಳು ಹೋಗಿ ದುಡ್ಡು ಕಳ್ಕೊಂಡಿರೋದಿದೆ, ಎಲ್ಲವೂ ಕಳ್ಕೊಂಡಿರೋದಿದೆ. ಈ ರೀತಿಯಾಗಿ ಮೊದಲು ಮನುಷ್ಯರು ಓದಬೇಕು, ಓದಿರೋಂಥವ್ರು ಅರ್ಥ ಮಾಡ್ಕೋಬೇಕು ಮೂಢನಂಬಿಕೆ ಅಂದ್ರೆ ಏನು ಅಂತ. ಪಾಪ ಅವ್ರು ಮೂಢನಂಬಿಕೆ ಅಂತ ಏನೇನೋ ಹೇಳ್ತಿದ್ದಾರೆ. ಓಕೆ, ಅವ್ರ ಮೂಢನಂಬಿಕೆ ಅಂತಾನೆ ಅಂದ್ಕೊಳ್ಳಿ, ಇದೆಲ್ಲ ಮೂಢನಂಬಿಕೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಈ ವ್ಯಾಪ್ತಿಗೆ ಬರುವಂಥ ಅಧಿಕಾರಿಗಳು ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಈ ರೀತಿಯವಕ್ಕೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಜನಗಳು ಯಾವ್ಯಾವುದೋ ಡಿಸ್ಟಿಕ್ಕಿಂದ ಬರ್ತಾ ಇದ್ದಾರೆ. ಚಿಕ್ಕಮಂಗ್ಳೂರು, ಗುಲ್ಬರ್ಗ, ವಿಜಾಪುರ, ರಾಯಚೂರು, ಕೋಲಾರದಿಂದ ಬರ್ತಿದ್ದಾರೆ, ಚಿಂತಾಮಣಿಯಿಂದ ಬರ್ತಿದ್ದಾರೆ. ವಿಡಿಯೋ ನೋಡ್ಕೊಂಡು ಸುಮ್ಮನೆ ಇದು ಯಾವುದೋ ಖಾಸಗಿ ಚಾನಲ್ನಲ್ಲಿ ಇವರೊಂದು ಇಂಟರ್ವ್ಯೂ ಕೊಟ್ಟು ಎಂಟರ್ಟೈನ್ ಮಾಡ್ಕೊಂಡು ಸುಮ್ಮನೆ ಬಂದು ಇಲ್ಲಿ ದುಡ್ಡು ಕಳ್ಕೊಂಡು ಹೋಗ್ತಿರೋಂಥ ಜನಗಳು ಎಷ್ಟೋ ಜನ ನಮಗೆ ಏನು ಕೆಲಸ ಆಗಲಿಲ್ಲ, 1 ರೂಪಾಯಿದು ಕೆಲಸ ಆಗಲಿಲ್ಲ, ಸುಮ್ಮನೆ 30,000 ಇಸ್ಕೊಂಡು 40,000 ಇಸ್ಕೊಂಡ್ರು ಅಂತ ಹೇಳಿರೋರು ಇದೆ. ಅದನ್ನು ಕೂಡ ನಾವು ಸಾಕ್ಷಿ ಆಗ್ತೀವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬಂದು ನಂಬಂಗಿದ್ರೆ ದೇವ್ರು ನಂಬಿ. ನಾವು ಕೂಡ ಅವ್ರಿಗೆ ಆಪ್ಷನ್ನು ಕೊಡ್ತೀವಿ, ಚಾಲೆಂಜು ಆಗ್ತೀವಿ. ನಿಮ್ಮ ಕೈಲಿ ಏನಾದರೂ ಇದ್ರೆ, ನಿಮ್ಗೆ ಅಷ್ಟೊಂದು ಶಕ್ತಿ ಇದ್ರೆ. ಇಲ್ಲ, ನಾನು ಅವ್ರದ್ದೊಂದು ಖಾಸಗಿ ಚಾನಲ್ ಇಂಟರ್ವ್ಯೂ ನೋಡ್ಬೇಕಾದ್ರೆ ಹೇಳಿದೆ, ಯಾವುದೋ ಒಂದು ಊರಿಗೆ ಇವ್ರು ಬರ್ಬೇಕಾದ್ರೆ ಇವ್ನು ಬಂದರೆ ಏನು ಮಾಡ್ತಾನೆ, ಅವ್ನು ಬಂದರೆ ಏನು ಮಾಡ್ತಾನೆ ಅಂತವ್ರು 5 ಜನ ಸತ್ತೋದ್ರು ಅಂತ ಹೇಳ್ಬಿಟ್ಟು. ಇವ್ರ ಹತ್ರ ಅಷ್ಟೊಂದು ಶಕ್ತಿ ಇದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋ ವರ್ಷ ಸಾಯಿಸ್ಬಿಡ್ಲಿ. ನಾನು ಓಪನ್ ಚಾಲೆಂಜು. ಮನುಷ್ಯನ್ನ ಹುಟ್ಟಿಸೋದು ಸಾಯಿಸೋದು ಯಾರ ಕೈಲೂ ಇರೋದಿಲ್ಲ. ಅದು ಬಿಟ್ಬಿಟ್ಟು ನನಗೆ ನಿಜವಾಗ್ಲೂ ಕೂಡ ನಗು ಬಂತು ಆ ಚಾನಲಲ್ಲಿ. ಆ ಚಾನಲ್ಲು ಹೇಳಕ್ಕೆ ಹೋಗೋದಿಲ್ಲ ನಾನು. ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡಪ್ಪ, ಈ ಮನುಷ್ಯನ ಬಗ್ಗೆ ಮಾತಾಡಿದವರು 5 ಜನ ಊರಲ್ಲಿ ಸತ್ತೋದ್ರು ಇವ್ರು ಬರೋದ್ರೊಳಗೆ ಅಂತ. ಈಗ ನಾನು ಪಾಪ ಇವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ. ಇವ್ರಿಗೆ ಅಷ್ಟೊಂದು ಶಕ್ತಿ, ಅಗಾಧವಾದ ಶಕ್ತಿ ಇದ್ರೆ ಇಲ್ಲಿಂದ ಹೋಗೋದ್ರೊಳಗೆ ಸಾಯಿಸ್ಬಿಡ್ಲಿ, ಇಲ್ಲ ರಕ್ತ ಕರ್ಕೊಂಡು ಸಾಯ್ಬೇಕಂಗೆ ಮಾಡ್ಬಿಡ್ಲಿ. ನೋಡ್ಕೊಳ್ಳಿ, ಈ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ಕ್ಷೇತ್ರ ರಕ್ತ ಚೌಡೇಶ್ವರಿ ದೇವಸ್ಥಾನ ಕೆಂಗನಪಾಳ್ಯದಲ್ಲಿರುವಂಥದ್ದು. ಅವ್ರ ಹತ್ರ ತುಂಬ ಶಕ್ತಿ ಇದೆಯೋ, ಅಗಾಧವಾದ ಶಕ್ತಿ ಇದೆಯೋ, ನಮಗದು ಬೇಕಾಗೂ ಇಲ್ಲ. ಬಟ್ ಜನಗಳು ಮಾತ್ರ ಸುಮ್ಮನೆ ಇಂಥವನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಮೋಸ ಹೋಗಬೇಡಿ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಾಗಿ ನಿಮ್ಮಂಥ ಮೋಸ ಹೋಗೋರು ಇರೋವರೆಗೂ ಕೂಡ ಇವರೆಲ್ಲ ಮೋಸ ಮಾಡೋಕೆ ಇದ್ದೇ ಇರ್ತಾರೆ. ನಂಬಿ ದೇವ್ರನ್ನ ನಂಬೇಡಿ ಅಂತ ನಾವು ಯಾರು ಹೇಳೋದಕ್ಕಾಗೋದಿಲ್ಲ. ದೇವ್ರನ್ನ ನಾನು ನಂಬ್ತೀನಿ, ನೀವು ನಂಬಿ. ಆ ದೇವ್ರನ್ನ ಅತಿಯಾಗಿ ನಂಬಿ ಮೂಢನಂಬಿಕೆಗೆ ಒಳಪಟ್ಟು ಈ ಯಂತ್ರ ತಂತ್ರ ವಾಮಾಚಾರ ಪಂಡಿತರು, ಯಾರು ಏನು ಕೆಲಸ ಮಾಡ್ತಾರೆ ಅಂತ ಪಂಡಿತರು ಅಂತ ಬಿರ್ದಿಟ್ಕೊಂತಾರೋ ಗೊತ್ತಿಲ್ಲ. ಮಾಡ್ತಾ ಇರೋ ಕೆಲಸಕ್ಕೂ ಇವರು ಹೇಳೋದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಬರೀ ಜನರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ಬಂದಂಥವ್ರಿಗೆ 50,000 60,000 ಹೇಳ್ಕೊಂಡು ಇವ್ರಿಗೆ ಹೆಂಗೆ ಕೇಳ್ತಾರೆ ಅಂದರೆ, ಆ 30,000 ಹಾಕಬೇಕಾಗಿರೋ 8,000 ಕಡಿಮೆ ಇದೆ ಅಂತಂದ್ರೆ, ಇಲ್ಲ ನೀನು ನೆಕ್ಸ್ಟ್ ಸತಿ ಬರಬೇಕು ಅಂತಂದ್ರೆ, ನೀನು ಕೆಲಸ ಆಗಬೇಕು ಅಂದ್ರೆ 8,000 ಹಾಕಬೇಕು ಅಂತ ಹೇಳ್ತಾರೆ. ದೇವರಿಗೆ ಅಷ್ಟೊಂದು ಒಳ್ಳೆ ಮಾಡಬೇಕು ಅನ್ನೋದಿದ್ರೆ, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ದೇವ್ರೆಲ್ಲರಿಗೂ ತಥಾಸ್ತು ಅಂದ್ಬಿಟ್ಟು ಒಳ್ಳೇದು ಮಾಡಲಿ. ಈ ದುಡ್ಡು ತಗೊಂಡೇ ಒಳ್ಳೇದು ಮಾಡಬೇಕು ಅನ್ನೋದು ಯಾಕೆ? ಓಕೆ, ಅವರು ದೇಣಿಗೆ ಎತ್ತಾ ಇದೆ, ದೇವಸ್ಥಾನ ಕಟ್ಟಿಸ್ತಾ ಇದೆ, 3,000 ತಗೊಳ್ಳಿ, 1,000 ತಗೊಳ್ಳಿ. ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ 20,000 30,000 50,000 3 ಲಕ್ಷ. ಸೊಸೆ ನನ್ನ ಮಾತು ಕೇಳ್ತಾ ಇಲ್ಲ, ಮಗನ ಮಾತು ಕೇಳ್ತಿದ್ದಾರೆ, ಫಾರಿನಲ್ಲಿ ಇದ್ದಾರೆ ಅಂದರೆ 3 ಲಕ್ಷ. ನನಗೆ ಹುಡುಗಿ ಒಪ್ಕೊಂಡಿದ್ದಾರೆ, ಅವ್ರ ಮನೆಯವ್ರು ಒಪ್ತಿಲ್ಲ ಅಂತಂದ್ರೆ 15,000 ಫಸ್ಟ್ ಬಂದಾದ್ಮೇಲೆ 10,000 5,000 ಈ ಥರ. ಈ ರೀತಿ ಇವರೆಲ್ಲ ಕೆಲಸ ಮಾಡ್ಕೊಂಡು ಇದನ್ನ ದೇವರ ಆರಾಧನೆ ಅಂತ ಹೇಳ್ತಾರೆ. ಯಾವುದಕ್ಕೆ ದೇವರ ಆರಾಧನೆ ಬಳಸಬೇಕು, ಯಾವುದಕ್ಕೆ ಬಳಸಬಾರದು, ದೇವ್ರ ಹೆಸರು ಏನಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದು ಕೂಡ ಪರಿಜ್ಞಾನ ಇವ್ರಿಗಿಲ್ಲ.
ಈ ಪಂಡಿತ್ ರಾಜನ್ ತಿಮ್ಮಯ್ಯನವ್ರಿಗೆ ನಾವು ಒಬ್ಬನ ಚಾಲೆಂಜ್ ಹಾಕಿದ್ರು ನಮ್ಮನ್ನ ಏನು ಮಾಡಲ್ಲ ಅಂತ ನಮಗೆ ಗೊತ್ತು. ಅವ್ರ ಕೆಲವೊಂದು ಇರುವೆನೂ ಕೂಡ ನಿಲ್ಸಕ್ಕಾಗಲ್ಲ. ಅವ್ರ ಹತ್ರ ನನ್ನ ಹತ್ರ ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತ ಹೇಳ್ಕೋಬಹುದು. ಆ ಶಕ್ತಿನ ಬೇಕಾದ್ರೆ ನಮ್ಮ ಮುಂದೆ ತೋರಿಸ್ಲಿ. ದೇವರಿಗೆ ಶಕ್ತಿ ತುಂಬುವಷ್ಟು ಇವ್ರ ಹತ್ರ ಶಕ್ತಿ ಇರಬೇಕಾದ್ರೆ ಇವ್ರು ತುಂಬ ಶಕ್ತಿವಂತರಾಗಿದ್ರೆ ಇವ್ರನ್ನ ಎದುರಾಕೊಂಡವ್ರು 5 ಜನ ಸತ್ತೋದ್ರು ಅಂತ ನನ್ನ ಚಾನಲ್ ಬೇರೆ ಕೇಳ್ಪಟ್ಟೆ. ಪಾಪ ನಮಗೂ ಏನಾದರೂ ಆದರೆ ಇವರೇ ಸಾವು ಕಾರಣ ಅಂತ ಅಂದ್ಕೊಂಡ್ಬಿಟ್ರಿ. ಹಂಗಾರೆ ಇಲ್ಲಿಂದ ಹೋಗೋದ್ರೊಳಗೆ ಸಾಯಿಸ್ಬಿಡ್ಲಿ ಇವ್ರ ಹತ್ರ ಅಷ್ಟೊಂದು ಶಕ್ತಿ ಇದ್ರೆ. ಸುಮ್ಮನೆ ಬೊಗಳೆ ಬಿಡ್ಕೊಂಡು ಬುರುಡೆ ಬಿಡ್ಕೊಂಡು ನಾನೊಬ್ಬ ಆರಾಧಕ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದೆಲ್ಲವೂ ನಿಲ್ಲಬೇಕು ಅಂತಂದರೆ ಫಸ್ಟು ಇಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯ ಬೊಗಳೆಗಳಿಗೆಲ್ಲವೂ ಕೂಡ ಕಡಿವಾಣ ಹಾಕಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟಂಥವ್ರು ಎಚ್ಚೆತ್ತುಕೊಂಡು ಈ ರೀತಿಯ ಕರ್ಮಕಾಂಡಗಳು, ಈ ರೀತಿಯ ಮೂಢನಂಬಿಕೆಗಳಿಗೆ ಎಂಟರ್ಟೈನ್ ಮಾಡದೆ ಇವನ್ನೆಲ್ಲವೂ ಕೂಡ ಕಡಿವಾಣ ಹಾಕಿ ನಿಲ್ಲಿಸ್ತಾರ ಇಲ್ವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ತಾನೇನು ತಪ್ಪು ಮಾಡಿಲ್ಲ ಅಂತ ಬುರುಡೆ ಬಿಡುತ್ತಿದ್ದ ಗ್ಯಾಂಗ್ ಕ್ಯಾಮರಾ ಮುಂದೆ ಡೀಸೆಂಟ್ ಆಗಿ ಮಾತಾಡಿ ಬಂಡವಾದವನ್ನ ಮುಂದುವರೆಸಿದ್ರು. ಅಲ್ಲದೆ ಜನರ ಮುಂದೆ ತಾನು ಸಾಚ, ತಾನು ಜನರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಮಾತ್ರ ಇದ್ದೀನಿ ಅಂತ ಹೇಳ್ತಾ ಇದ್ದವ ನಮ್ಮ ಕ್ಯಾಮರಾ ಆಫ್ ಆಗ್ತಾ ಇದ್ದಂತೆ ಈ ಬಗ್ಗೆ ಸುದ್ದಿ ಮಾಡಬೇಡಿ ಅಂತ ನಮ್ಮ ಪ್ರತಿನಿಧಿಯನ್ನ ಪಕ್ಕಕ್ಕೆ ಕರೆದು ಮಾತುಕತೆ ಮಾಡೋದಕ್ಕೆ ಶುರು ಮಾಡಿದ್ದ. ನಮಗೆ ನಿಮ್ಮ ಸಾಥ್ ಬೇಕು, ಬೇಕಾದರೆ ಅದೇನು ಮಾಡೋಣ ಅಂತೆಲ್ಲ ಹೇಳಿ ಅಂತ ಹೇಳಿದ್ದ. ಇಷ್ಟೇ ಅಲ್ಲ, ತಮ್ಮ ಶಿಷ್ಯಂದಿರಾದ ದರ್ಶನ್ ಹಾಗೂ ರವಿ ಅನ್ನೋರು ಗುರುಗಳು ಮಾತಾಡಿಸೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿ ನಮ್ಮ ವರದಿಗಾರನನ್ನ ಕರ್ಕೊಂಡು ಹೋಗಿ ಹಣ ಕೊಡೋದಕ್ಕೆ ಮುಂದಾದರು. ಆದರೆ ಪ್ರಜಾಶಕ್ತಿ ಟಿವಿ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ, ಯಾವುದೇ ಬೆದರಿಕೆಗೆ ಹೆದರದೆ ಸುದ್ದಿ ಮಾಡ್ತಿದೆ. ಶೂ ಹಾಕೊಂಡ್ಬಿಟ್ಟಿದ್ದೀನಿ ಹೇಳಿ. ನಾವೇನು ಯಾರಿಗೆ ಪ್ರಚಾರ ಮಾಡೋಕ್ಕೆ ನಾವೇನು ಹೇಳೋದು ಬೇಡ. ನೀವು ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಹಾರ ಹಾಕಿ ಒಂದು ಶಾಲೆ ಹಾಕಿದ್ರಲ್ಲ, ದಯವಿಟ್ಟು ತಗೊಳ್ಳಿ. ಇಲ್ಲ ಇಲ್ಲ ಬೇಡ ತಗೊಳ್ಳಿ. ಇಲ್ಲ ಇಲ್ಲ ತಗೊಳ್ಳಿ. ಗುರುಗಳು ಹೆಂಗೆ ಕೊಡೋದ್ರು ಮಡಿಕಳಿ ಸರ್ ಅಲ್ಲೆಲ್ಲ ತಗೊಳ್ಳಿ. ನಾನು ಬೇಕಾದ್ರೆ ಅಲ್ಲ ಹಂಗೇನಾದ್ರು ಇತ್ತಂದ್ರೆ ನಾನು ನಿಜವಾಗ್ಲೂ ನನಗೆ ಹಣದ ಅವಶ್ಯಕತೆ ಇದೆ, ಬೇಕಾದ್ರೆ ನಿಜವಾಗ್ಲೂ ಬೇಕಾದ್ರೆ ಫೋನ್ ಇಟ್ಕೊತೀನಿ. ಬೇಡ ಸುಮ್ಮನೆ ಇದಾಗ್ಬಿಡುತ್ತೆ. ಬೇಡ ಬಿಡಿ. ಹಾಂ ಸರ್. ಒಟ್ನಲ್ಲಿ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಬಳಿಯ ಕೆಂಗನಪಾಳ್ಯದಲ್ಲಿರುವ ರಕ್ತಚೌಡೇಶ್ವರಿ ದೇವಿಯ ದೇವಾಲಯದಲ್ಲಿ ಜನರಿಗೆ ಮಂಕುಬೂದಿ ಎರಚಿ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡ್ತಾ ಇದ್ದು ಡೋಂಗಿ ಸ್ವಾಮೀಜಿ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಜನರನ್ನ ವಂಚನೆಯಿಂದ ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.